ಹರೇ ರಾಮ. ಈಶ್ವರೋ ಗುರುರಾತ್ಮ ಇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪಾಂಡವರು ಕಾಡು ಪಾಲಾಗಿ ಕಷ್ಟದಲ್ಲಿದ್ದಾಗ ಕುಂತಿ ವ್ಯಾಸರನ್ನು ಕೇಳ್ತಾಳೆ, ಯಾಕೆ ಹೀಗಾಯಿತು ನನಗೆ? ಬಾಲ್ಯದಲ್ಲಿ ದುರ್ವಾಸರಿಂದ ಉಪದೇಶ ಸಿಕ್ಕಿದ ಮಂತ್ರವನ್ನು ಆಟಕ್ಕೆ ಅಂತ ಪ್ರಯೋಗ ಮಾಡಿದೆ. ಒಬ್ಬ ಮಗ ಹುಟ್ಟಿದ ಕರ್ಣ, ಅವನನ್ನು ನೀರಲ್ಲಿ ತೇಲ್ಬಿಡಬೇಕಾಯ್ತು. ತುಂಬ ದುಃಖ ಬಂತು. ನನ್ನ ತಾಯಿಗೆ ಮಗುವನ್ನು ತ್ಯಾಗ ಮಾಡೋದಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಕುಂತಿಯ ಮಗ ಸೂತನ ಮನೆಯಲ್ಲಿ ಬೆಳೆದ. ಅಣ್ಣ ತಮ್ಮದರ ನಡುವೆ ಕಲಹ. ಅದೊಂದು ಕಡೆಯಿಂದ ಆದರೆ, ಇನ್ನೊಂದು ಕಡೆಯಿಂದ ಮದುವೆ ಆದರೆ ಪಾಂಡವನಿಂದ ಮಕ್ಕಳಾಗಲಿಲ್ಲ. ಕೊನೆಗೆ ಯಥಾ ಪ್ರಕಾರ ಮಂತ್ರ ದೇವತೆಗಳನ್ನು ಕರೆದು ಮಕ್ಕಳನ್ನು ಪಡಿಬೇಕಾಯ್ತು. ಆ ಮಕ್ಕಳರು ಚೆನ್ನಾಗಿದ್ದಾರೆ ಅಂದರೆ ಯೋಗ್ಯತಾವಂತರ ಹೌದು, ಆದರೆ ಅದೃಷ್ಟವಂತರಲ್ಲ. ಮಾ ಶೂರಂ ಮಾಚ ಪಂಡಿತಂ ಅಂತ ಹೇಳ್ತಾರೆ. ಭಾಗ್ಯವಂತಂ ಪ್ರಸೂಯೇಥಾಹ, ಭಾಗ್ಯವಂತರಿಗೆ ಜನ್ಮ ಕೊಡು, ಶೂರನಿಗಲ್ಲ ಪಂಡಿತನಿಗಲ್ಲ. ನಿನ್ನ ಮಗ ಶೂರ ಆಗದೇ ಇದ್ದರೂ ಅಡ್ಡಿ ಇಲ್ಲ, ಪಂಡಿತ ಆಗದೇ ಇದ್ದರೂ ಅಡ್ಡಿ ಇಲ್ಲ, ಭಾಗ್ಯವಂತ ಆಗಲಿ. ಯಾಕೆಂದರೆ ಶೂರಾಶ್ಚ ಕೃತವಿದ್ಯಾಶ್ಚ ಮಮ ಪುತ್ರ ವನಂಗತಃ. ಕುಂತಿಯೇ ಹೇಳೋ ಮಾತದು. ನನ್ನ ಮಕ್ಕಳು ಶೂರರು ಹೌದು, ಪಂಡಿತರು ಹೌದು, ಆದರೆ ವನಂಗತಃ ಕಾಡುಪಾಲಾದರು. ಯಾಕೆಂದರೆ ಅದೃಷ್ಟ ಇಲ್ಲ ಅಂತ. ಹಾಗಾಗಿ ಅದೃಷ್ಟವಂತರಿಗೆ ಜನ್ಮ ಕೊಡು, ಅದೃಷ್ಟವಂತ ಮಕ್ಕಳನ್ನು ಪಡ್ಕೋ, ಭಾಗ್ಯವಂತ ಮಕ್ಕಳನ್ನು ಪಡ್ಕೋ. ಶೌರ್ಯ ಪಾಂಡಿತ್ಯಗಳು ಏನು ಪ್ರಯೋಜನ ಅಂತ ಕುಂತಿ ಹೇಳ್ಕೊಳ್ತಾರೆ. ಹಾಗೆ ಅಂಥ ಯೋಗ್ಯತಾವಂತ ಮಕ್ಕಳು ರಾಜ್ಯ ಕಳ್ಕೊಂಡು ಕಾಡುಪಾಲಾದ್ರಲ್ಲ ಅನ್ಯಾಯವಾಗಿ. ಎಂಥ ಅಕೃತ್ಯ ನಡೆದಿರಬಹುದು, ಇದಕ್ಕೇನು ಪರಿಹಾರ? ಎಂಥ ಪಾಪ ನನ್ನದಿರ್ಬೋದು, ಆ ಪಾಪಕ್ಕೇನು ಪರಿಹಾರ ಅಂತ ಕೇಳಿದ್ದು ಕುಂತಿ ವ್ಯಾಸರಲ್ಲಿ. ಅದಕ್ಕೆ ವ್ಯಾಸರು ಒಂದು ಮಾತು ಹೇಳ್ತಾರೆ, ಒಂದು ಸರಿ ಅಂದರೆ ಯೋಚನೆ ಮಾಡೋ ಥರ ಆಗುತ್ತೆ. ವ್ಯಾಸರು ಹೇಳಿದ್ದೇನು ಅಂದರೆ, ಸರ್ವಂ ಬಲವತಾಂ ಪಥ್ಯಂ, ಸರ್ವಂ ಬಲವತಾಂ ಶುಚಿ, ಸರ್ವಂ ಬಲವತಾಂ ಧರ್ಮ, ಸರ್ವಂ ಬಲವತಾಂ ಸ್ವಕಂ. ವ್ಯಾಸರು ಹೇಳಿದ ಮಾತು ಅಷ್ಟೇ ಹೇಳ್ತಾರೆ ಅವರು. ಬಲವತಾಂ ಪಥ್ಯಂ ಸರ್ವಂ. ಈಗ ಕಾಯಿಲೆ ಬಂದಿರುತ್ತೆ, ನಾವು ಪಥ್ಯ ಮಾಡ್ತೇವೆ, ಇದನ್ನು ತಿನ್ನಬೇಡ ಅದನ್ನು ತಿನ್ನಬೇಡ ಅಂತ. ಆದರೆ ಕೆಲವರು ಏನು ಪಥ್ಯ ಮಾಡಿದ್ರೆ ಆರಾಮಾಗಿರ್ತಾರೆ ಅಂತ. ಸರ್ವಂ ಬಲವತಾಂ ಪಥ್ಯಂ, ನೀನು ಬಲವಂತನಾದರೆ ನೀನು ತಿಂದಿದ್ದೇ ಪಥ್ಯ ಅಂತ. ದುರ್ಬಲನಾಗಿದ್ದರೆ ಪಥ್ಯ ಸರಿಯಾಗಿ ಮಾಡುವಂತ. ಹಾಗೆ ಸರ್ವಂ ಬಲವತಾಂ ಶುಚಿ, ನೀನು ಬಲವಂತನಾದರೆ ಅಶುಚಿಯು ನಿನ್ನ ಪಾಲಿಗೆ ಶುಚಿಯೇ ಅಂತ. ಸರ್ವಂ ಬಲವತಾಂ ಧರ್ಮ, ಸಾಮಾನ್ಯವಾಗಿ ಲೋಕದಲ್ಲಿ ಅಧರ್ಮ ಅಂತ ಇರುತ್ತೆ, ಆದರೆ ಬಲವಂತನ ಪಾಲಿಗೆ ಮಟ್ಟಿಗೆ ಅದೇ ಧರ್ಮ ಅಂತ, ಅವ್ನು ಮಾಡಿದ್ದೇ ಧರ್ಮ ಅಂತ. ಸರ್ವಂ ಬಲವತಾಂ ಸ್ವಕಂ, ಬಲವಂತರಿಗೆ ಅವ್ರದ್ದೇ ಎಲ್ಲವೂ ಅಂತ. ಸ್ವಕಂ ಅಂತ, ಅವರು ಅಲ್ಲೇ ಹೊದ್ದು ಅವ್ರದ್ದೇ ಅಂತ. ವ್ಯಾಸರು ಹೇಳಿದ ಮಾತಿದು ಅಂತ. ಬಲಸ್ಯ ಪೃಥ್ವಿ ಅಂತ, ಇದೆಲ್ಲ ಬಲವಂತರಿಗೆ ಸೇರಿದ್ದು ಅಂತ, ಬಲಶಾಲಿಗಳಿಗೆ ಸೇರಿದ್ದು ಅಂತ. ಅದೇ ಅಶ್ವಂ ನೈವ ಗಜಂ ನೈವ ಅಂತ ಹೇಳ್ತಾರಲ್ಲ, ಕುದುರೆ ಬಲಿ ಕೊಡೋದಿಲ್ಲ, ಕೊಡ್ತಾರೆ ಅಶ್ವಮೇಧದಲ್ಲಿ, ಸಾಮಾನ್ಯವಾಗಿರೋ ಅಂಥದ್ದು. ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್, ಬಲಿ ಕೊಡೋದು ಪಾಪ ಆಡನ್ನ ಅಂತ ಅನ್ನೋ ಹಾಗೆ ಅನಿಸುತ್ತೆ ನಮಗೆ. ಆದರೆ ಬಲ ಅಂತ ಹೇಳ್ತಿರೋದು ಯಾವುದು ಅವರು ಇಲ್ಲಿ ಅಂದರೆ ಬಾಹುಬಲ ಅಲ್ಲ, ದೇಹ ಬಲ ಅಲ್ಲ. ದೇಹ ಬಲ ಕಂಸನಿಗೋ ರಾವಣನಿಗೋ ದುರ್ಯೋಧನನಿಗೋ ಇತ್ತು, ಆದರೆ ಪಾಪವನ್ನು ಅನುಭವಿಸ್ತಾ ಇರಲಿಕ್ಕಾಗಲಿಲ್ಲ, ಅವರು ಅನುಭವಿಸಲೇಬೇಕಾಯಿತು. ದೇಹ ಬಲ ಹೇಳ್ತಾ ಇರೋದಲ್ಲ, ಅವರು ತಪೋಬಲವನ್ನು ಹೇಳ್ತಾ ಇರೋದವರು. ನಿನ್ನಲ್ಲಿ ತಪೋಬಲ ಇದ್ದರೆ, ಅಂಥ ಕೆಲವು ಬಲಗಳಿದೆ, ಅಂಥ ಬಲಗಳಿದ್ದರೆ ಈ ಪಾಪಗಳು ನಿನ್ನನ್ನೇನು ಮಾಡೋದಿಲ್ಲ. ನೀನು ಈಗಲೇ ಬಲವಂತನಾಗಿದ್ದರೆ ಸರಿ, ಚಿಂತೆ ಮಾಡಬೇಡ. ಬಲವಂತನಲ್ಲೇ ಹೋದರೆ ಬಲವನ್ನು ಸಂಪಾದನೆ ಮಾಡು. ನೀನು ಮೊದಲು ಪಾಪ ಪರಿಹಾರಕ್ಕೆ ಪ್ರಯತ್ನ ಮಾಡೋಕ್ಕಿಂತಲೂ ಬಲವನ್ನು ಸಂಪಾದನೆ ಮಾಡು. ಆ ಬಲ ನಿನ್ನಲ್ಲಿದ್ದರೆ ಪಾಪ ನಿನ್ನನ್ನೇನು ಮಾಡೋದಿಲ್ಲ. ಅಷ್ಟೇ ವಿಷಯ ಇರೋದು. ಕಷ್ಟ ದೊಡ್ಡದು, ನಾವು ದೊಡ್ಡವರು ಅಂತ. ನಮಗಿಂತ ಕಷ್ಟ ದೊಡ್ಡದಾದರೆ ನಾವು ಸಣ್ಣವರಾಗ್ತೇವೆ, ನಾವು ಅನುಭವಿಸ್ತೇವೆ ಅದನ್ನು. ನಾವೇ ದೊಡ್ಡವರಾದರೆ ಕಷ್ಟ ಸಣ್ಣದಾಗ್ತದೆ. ಹಾಗಾಗಿ ಯಾವುದು ಗಟ್ಟಿ ಅಂತ ಪ್ರಶ್ನೆ ಇರೋದು ಅಂತ. ನಾವು ಗಟ್ಟಿಯೋ ಕಷ್ಟ ಗಟ್ಟಿಯೋ? ನಾವೇ ಗಟ್ಟಿ ಇದ್ದರೆ ಕಷ್ಟ ನಮ್ಮನ್ನೇನು ಮಾಡುತ್ತೆ?
ನಾವೇನು ಮಾಡೋದಿಲ್ಲ ಅಂತ. ಒಂದು ಉದಾಹರಣೆ ನಾವು ಯಾವಾಗಲೂ ಕೂಡ ಉದಾಹರಣೆ ಅದಕ್ಕೆ, ಎತ್ತರದಿಂದ ಸೋಫಾದ ಮೇಲೆ ಬಿದ್ದರೆ ನೋವಾಗೋದಿಲ್ಲ, ಕಲ್ಲಿನ ಮೇಲೆ ಬಿದ್ದರೆ ನೋವಾಗುತ್ತೆ. ಯಾಕೆ? ಏನು ಪ್ರಿನ್ಸಿಪಲ್ ಅಲ್ಲಿ ತತ್ವ ಏನು ಅಂದರೆ, ಸೋಫಾಕ್ಕಿಂತ ನಾವು ಗಟ್ಟಿ ಇದ್ದೇವೆ ಅಷ್ಟೇ ವಿಷಯ. ಸೋಫಾಕ್ಕಿಂತ ನಾವು ಗಟ್ಟಿ ಇರೋದ್ರಿಂದ ಸೋಫಾದ ಮೇಲೆ ಬಿದ್ದರೆ ನಮಗೇನಾಗೋದಿಲ್ಲ ಅಂತ. ಆದರೆ ಕಲ್ಲಿಗಿಂತ ನಾವು ಗಟ್ಟಿ ಇಲ್ಲ, ಕಲ್ಲು ನಮಗಿಂತ ಗಟ್ಟಿ. ಕಲ್ಲಿನ ಮೇಲೆ ಬಿದ್ದಾಗ ನೋವಾಗುತ್ತೆ. ಈ ಗಾಜಿನ ಪಾತ್ರ ಏನಾದ್ರು ಸೋಫಾದ ಮೇಲೆ ಹಾಕಿದ್ರೆ ಏನಾಗೋದಿಲ್ಲ, ಅದು ಕಲ್ಲಿನ ಮೇಲೆ ಹಾಕಿದ್ರೆ ಒಡೆದೋಗುತ್ತೆ. ಕಾರಣ ಇಷ್ಟೇನು, ಕಲ್ಲಿಗಿಂತ ಅದು ಗಟ್ಟಿ ಅಲ್ಲ. ಹಾಗಾಗಿ ನೀವು ಜೀವನದಲ್ಲಿ ನೀವು ಏನನ್ನು ಎದುರಿಸ್ತೀರಿ ಅದಕ್ಕಿಂತ ನೀವು ಗಟ್ಟಿ ಇದ್ದರೆ ನಿಮ್ಗೆ ಆ ಕಷ್ಟ ಏನೂ ಮಾಡೋದಿಲ್ಲ. ನೀವು ದುರ್ಬಲವಾಗಿದ್ದರೆ ಕಷ್ಟ ನಿಮ್ಮನ್ನು ಆಹುತಿ ತಗೊಳ್ಳುತ್ತೆ. ಗಟ್ಟಿ ಇರಬೇಕು, ತುಂಬ ಮುಖ್ಯವಾದದ್ದು. ಹಾಗೆ ಪಾಪಕ್ಕಿಂತ ನಾವು ಗಟ್ಟಿ ಇದ್ದರೆ ಪಾಪ ನಮ್ಮನ್ನೇನು ಮಾಡೋದಿಲ್ಲ. ನಾವು ದುರ್ಬಲವಾದರೆ ಪಾಪ ನಮ್ಮನ್ನು ಅಪೋಷಣ ತಗೊಳುತ್ತೆ, ನಮ್ಮನ್ನು ತಿನ್ನುತ್ತೆ. ಬಲ ಸಂಪಾದನೆ ಮಾಡೋಣ. ಹಾಗಾಗಿ ಈ ಬಲಗಳ ಪೈಕಿಯಲ್ಲಿ ಯಾವ ಬಲ ಶ್ರೇಷ್ಠವಾದ್ದು, ಯಾವುದು ತುಂಬ ಬಲ ಕೊಡುವಂಥದ್ದು ಅನ್ನೋದಕ್ಕೆ ಭಾಗವತ ಒಂದು ಉತ್ತರ ಕೊಟ್ಟಿದೆ. ದಕ್ಷಿಣ ಜ್ಞಾನ ಸಂದೇಶ ಪ್ರಾಣಾಯಾಮ ಪರಂಬಲಂ. ಅದಕ್ಕೆ ಮಾಡಬೇಕದನ್ನು. ಪ್ರಾಣಾಯಾಮ ಪರಂಬಲಂ. ಅಂತಹ ಬಲವನ್ನು ಕೊಡುವುದು ಯಾವುದು ಅಂದರೆ ಅದು ಪ್ರಾಣಾಯಾಮ. ಹಾಗಾಗಿ ಈ ಶ್ಲೋಕಕ್ಕೆ ನಿಮಗೆ ಅನ್ವಯ ಆಗಬೇಕು ಅಂದರೆ ಸರ್ವಂ ಬಲವತಾಂ ಪದ್ಯಂ, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿ ಬಲವನ್ನು ಸಂಪಾದನೆ ಮಾಡಿದರೆ, ನೀವು ಬಲವಂತರಾದರೆ ಬಿಡಿ, ಮತ್ತು ಪಾಪ ಲೆಕ್ಕಕ್ಕಿಲ್ಲ. ಬಲವನ್ನು ಸಂಪಾದನೆ ಮಾಡು, ಆತ್ಮಬಲವನ್ನು ಸಂಪಾದನೆ ಮಾಡು. ಆತ್ಮಬಲ ಅಂದರೆ ಆತ್ಮಕ್ಕೆ ಬೇಕಾದಷ್ಟು ಬಲ ಇದೆ ಅದಲ್ಲ, ಆದರೆ ಆತ್ಮವನ್ನು ಪಡ್ಕೊಳ್ಳೋಕ್ಕೆ ಪೂರಕವಾಗಿರುವಂಥ ಬಲ, ಆತ್ಮದ ಪರವಾಗಿರ್ತಕ್ಕಂಥ ಬಲ. ನಿನ್ನೆ ನಾವು ಸೇನಾಪತಿಗಳು ಮಾತಾಡಿದ್ವು, ಯುದ್ಧದ ಮಾತಾಡಿದ್ವು. ಪಾಪದ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ, ಯುದ್ಧ ಮಾಡಬೇಕು ಅಂದರೆ ಆಗ ನಮ್ಗೆ ಯಾರು ಸೇನಾಪತಿಗಳು? ಸೇನಾಪತಿಗಳು ಪ್ರಾಣಾಯಾಮ, ಸೇನಾಪತಿಗಳು ನಾಮ, ಸೇನಾಪತಿಗಳು ಕೃಚ್ಛ್ರ, ಇವೆಲ್ಲ ಸೇನಾಪತಿಗಳು. ಪಾಪದ ವಿರುದ್ಧ ಹೋರಾಡುವಾಗ ಪ್ರಾಯಶ್ಚಿತ್ತ, ಕೃಚ್ಛ್ರ, ಇವೆಲ್ಲ ಸೇನಾಪತಿಗಳು. ಹಾಗೆ ಬಲ ಬೇಕಲ್ವ ಯುದ್ಧ ಮಾಡಬೇಕಾದ್ರೆ, ಬಲವನ್ನು ಪ್ರಾಣಾಯಾಮ ಕೊಡುತ್ತೆ. ಹಾಗಾಗಿ ಬಲವಂತರಾಗಿ ನೀವು ಪಾಪವನ್ನು ಎದುರಿಸಿ ಒಳಗಿನ ಬಲವನ್ನು ಹೆಚ್ಚಿಸಿಕೊಳ್ಳಿ. ಪ್ರಾಣಾಯಾಮ ಅಂದರೆ ಏನು ಅಂತ ಸ್ವಲ್ಪ ಮೊದಲು ಅಂದರೆ, ಅದು ತುಂಬ ವೈವಿಧ್ಯ ಇದೆ ಪ್ರಾಣಾಯಾಮದಲ್ಲಿ. ಸಾಮಾನ್ಯವಾದ ಪ್ರಾಣಾಯಾಮದ ಒಂದು ಲಕ್ಷಣವನ್ನು ಹೇಳಿ ಮತ್ತೆ ನಾವು ಆಮೇಲೆ ಮುಂದಕ್ಕೆ ಹೋಗೋಣ. ಸವ್ಯಾಹೃತಿಂ ಸಪ್ರಣಮಾಂ ಗಾಯತ್ರೀಂ ಶಿರಸಾ ಸಹ ತ್ರಿಫ್ ಪಠೇದಾಯತ ಪ್ರಾಣ ಪ್ರಾಣಾಯಾಮ ಸೌಚ್ಯತೆ. ಗಾಯತ್ರಿಯನ್ನು ಉಚ್ಚರಿಸಬೇಕು. ಗಾಯತ್ರಿಯನ್ನು ಹಿಂದೆ ಪ್ರಣವ ಓಂಕಾರ, ಆಮೇಲೆ ವ್ಯಾಹೃತಿ, ಭೂರ್ಭುವ ಸುವಹ ಅಂತ ಹೇಳ್ತಾರಲ್ಲ, ಅದು ವ್ಯಾಹೃತಿ ಇದು. ಅಥವಾ ಭೂಹು ಭುವಃ ಸುವಹ ಮಹಾ ಜನಃ ತಪಃ ಸತ್ಯಂ ಅಂತ ಹೇಳಿದೆ. ಸಪ್ತ ವ್ಯಾಹೃತಿಗಳು ಅಂತ, ಇದೇ ವ್ಯಾಹೃತಿ ಅಂದರೆ. ಇದು ಹಿಂದ್ಗಡೆಗೆ ಪ್ರಣವ ಇರಬೇಕು, ಪ್ರಣವ ಆದಮೇಲೆ ಇದಿರಬೇಕು, ಯಾವುದು ಈ ವ್ಯಾಹೃತಿಗಳಿರಬೇಕು, ಭೂಹು ಭುವ ಸುವಹ ಇರಬೇಕು. ಆಮೇಲೆ ಗಾಯತ್ರಿ ಶಿರಸ್ಸು, ಅಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ ಶಿರಸ್ಸು. ಇಷ್ಟೂ ಸೇರಿದ ಗಾಯತ್ರಿಯನ್ನು ತ್ರಿಫ್ ಪಠೇತ್ 3 ಸಾರಿ ಪಠಿಸು. ಯಾವ ಸ್ಥಿತಿಯಲ್ಲಿ ಅಂದರೆ, ಪ್ರಾಣವನ್ನು ನಿರೋಧಿಸಿ, ಪ್ರಾಣವನ್ನು ನಿಲ್ಲಿಸಿ ಪಠಿಸೋದನ್ನು ಅಂತ. ಉಸಿರನ್ನು ನಿಲ್ಲಿಸಿ ಅಂದರೆ ಕುಂಭಕ ಅಂತ, ನಿಲ್ಲಿಸಿ 3 ಸಾರಿ ಪಠಿಸು. ಪ್ರಾಣಾಯಾಮ ಸೌಚ್ಯತೆ, ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಈಗ ಅತಿ ದೊಡ್ಡ ಶತ್ರು ಜೀವನದಲ್ಲಿ ಯಾವುದು ಅಂದರೆ ಸಾವು. ತಾನೆ. ಭಯ ಅಂದರೆ ಯಾವುದು? ಸಾವು ಅಂದರೆ ಏನು? ಉಸಿರು ಹೊರಟು ಹೋಗ್ಬಿಡೋದು ಉಸಿರು. ಅದಕ್ಕೇನು ಪರಿಹಾರ? ನಿಲ್ಲಿಸು ಉಸಿರನ್ನು ಅಂತ, ಈಗಿಂದ ನಿಲ್ಲಿಸೋಕ್ಕೆ ಶುರು ಮಾಡು ಅಂತ. ಸಾವು ನಮಗೆ ವೈರಿ ಅಂತ, ಜೀವಕ್ಕೆ ವೈರಿ ಸಾವು ಅಂತ. ಜೀವ ಸಂಪಾದನೆ ಮಾಡ್ತಾ ಇರುತ್ತೆ, ಪಾಪ ಸಾವು ಸ್ವಾಹ ಮಾಡುತ್ತೆ ಎಲ್ಲೋದನ್ನು. ಅಂದರೆ ಇಡೀ ನಿನ್ನೆ ಒಬ್ಬರ ಚಿಂತಕರೊಬ್ಬರು ಭೇಟಿಯಾಗಿದ್ದರು. ನಿನ್ನೆ ಅವ್ರ ಜೊತೆ ಮಾತನಾಡ್ತಾ ಇದ್ವು. ಅವ್ರು ಹೇಳ್ತಾ ಇದ್ರು, ಒಂದು ದೊಡ್ಡ ಬರಹಗಾರರು, ದೊಡ್ಡ ಚಿಂತಕರು, ತುಂಬ ಪ್ರಸಿದ್ಧರು. ಅವ್ರು ಮಾತನಾಡ್ತಾ ಎರಡೇ ವಿಷಯದ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಾ ಇರ್ತೇನೆ. ಒಂದು ಸಾವು, ಇನ್ನೊಂದು ಕೇಡು ಅಂತ. ಕೇಡು ಯಾಕೆ ಬರುತ್ತೆ ಮನುಷ್ಯನಿಗೆ? ಸಾವು ಯಾಕೆ ಬರುತ್ತೆ? ಇದೆರಡರ ಬಗ್ಗೆ ನಾನು ಜೀವನಡಿ ಯೋಚನೆ ಮಾಡಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ರು.
ಅಂದರೆ ಜೀವದ ವೈರಿಗಳು ಇದೆರಡು ಅಂತ, ಸಾವು ಮತ್ತು ಕೇಡು ಅಂತ. ಚೆನ್ನಾಗಿದೆ ಚಿಂತನೆ ಇದು. ಇದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾನೆ ಅಂತ ಹೇಳೋರು ಅವರು ಅಂತ. ಸಾವು ಯಾಕೆ ಬರುತ್ತೆ, ತಪ್ಸೋಕ್ಕಾಗಲ್ವಲ್ಲ. ಕೇಡು ಯಾಕೆ ಬರುತ್ತೆ, ಯಾರಿಗೂ ಬಿಟ್ಟಿಲ್ವಲ್ಲ. ಇದನ್ನೇ ಯೋಚನೆ ಮಾಡ್ತಾ ಇರ್ತೇನೆ ಯಾವಾಗಲೂ ಅಂತ. ಈ ಸಾವು ಕೇಡುಗಳೇ ಜೀವದ ಪರಮ ವೈರಿಗಳು ಅಂತ. ಅದರಲ್ಲೂ ಸಾವು ಅಂದರೆ ದೊಡ್ಡ ಕೇಡು ಅಷ್ಟೇ, ಬೇರೆ ಏನಿಲ್ಲ, ದೊಡ್ಡ ಕೇಡು ಅದು ಅಂತ. ಅದು ಯಾಕೆ ಜೀವಕ್ಕೆ ದೊಡ್ಡ ವೈರಿ ಅಂದರೆ 100 ವರ್ಷ ಜೀವ ಸಂಪಾದನೆ ಮಾಡಿರ್ತಾನೆ, ಸಂಬಂಧಗಳನ್ನು, ಸಂಪತ್ತನ್ನು, ಅನುಭವಗಳನ್ನು ಸಂಗ್ರಹ ಮಾಡಿರ್ತಾನೆ ಜೀವ. ಒಂದು ಕ್ಷಣದಲ್ಲಿ ಇಲ್ಲ ಅಂತ ಮಾಡಿಬಿಡ್ತಾರೆ. ಇದು ಎಲ್ಲ ಬಿಟ್ಟು ಹೋಗಬೇಕು, ಬ್ಯಾಕ್ ಟು ಸ್ಕ್ವೇರ್ ಒನ್, ಮತ್ತು ಹೊಸದಾಗಿ ಶುರು ಮಾಡೋದು. ಎಂತಪ್ಪ ಇದು, ಕುತ್ಕೊಂಡು ಸಂಪಾದನೆ ಮಾಡೋದು, ಸ್ವಹ ಮಾಡಿಬಿಡೋದು ಒಂದೇ ಸರ್ತಿ ಇದು ಅಂತ. ಮತ್ತೆ ಮತ್ತೆ ಜೀವವನ್ನು ದುಃಖಕ್ಕೆ ಈಡು ಮಾಡ್ತಾ ಇರುವಂಥದ್ದು. ಈಗ ನಾವು ಇದೇ ಜೀವನ ಕಂಟಿನ್ಯೂ ಆಗಿಬಿಟ್ರೆ ಒಂದು 2000-3000 ವರ್ಷ ಬದುಕಿದರೆ, ಉದಾಹರಣೆಗೆ ಹೇಳೋದು ನಾನು ನಿಮಗೆ, ಬೇಡ ಅಂದರೂ ವೈರಾಗ್ಯ ಬರುತ್ತೆ, ಬೇಡ ಅಂದರೂ ಸಾಕುವಂತಾಗತ್ತೆ ಪ್ರಪಂಚ. ಎಲ್ಲ ಕಲ್ತಿರ್ತೀವಿ, ಅನುಭವ ಹೆಚ್ಚಾಗಿ 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 ಇದೆಲ್ಲ ಸಾಕುವಂತ ಆ ಕಡೆ ಹೋಗ್ತಾನೆ ಮನುಷ್ಯ ತಾನಾಗಿ, ಬಿಡೋದಿಲ್ಲ, ಹೊಸದಾಗಿ ಶುರು ಮಾಡೋ, ಎಲ್ಲ ಮರ್ತೋಗ್ಬಿಡುತ್ತೆ ಹಿಂದಿಂದೆಲ್ಲ ಅಂತ. ಇಲ್ಲಾಂದರೆ ಜೀವನದಲ್ಲಿ ಪೆಟ್ಟುಗಳು ಬಂದು, ನೋವುಗಳು ಬಂದು, ತಪ್ಪುಗಳು ಪರಿಣಾಮ ಕೊಟ್ಟು ಮನುಷ್ಯ ಸುಧಾರಿಸ್ತಾನಲ್ವಾ, ಸುಧಾರಿಸಿ ಒಳ್ಳೇದಕ್ಕೆ ಹೋಗ್ತಾನೆ ಅವನು ಅಂತ. ಅದನ್ನೇ ಕೇಳೋದು ಈ ಮಕ್ಕಳೆಲ್ಲ ಹೆಚ್ಚು ಕೇಳೋ ಪ್ರಶ್ನೆ ಅದು. ಅದು ಮರ್ತೋಗ್ಬಿಡುತ್ತಲ್ಲ ಅದು ಅಂತ. ಪಾಪಕ್ಕಾಗಿಂದಾಗ ಯಾಕೆ ಶಿಕ್ಷೆ ಕೊಟ್ಬಿಡೋದಿಲ್ಲ ಭಗವಂತ, ಅದು ಶಿಕ್ಷೆ ಕೊಡೋ ಹೊತ್ತಿಗೆ ಯಾಕೆ ಕೊಟ್ಟಿದ್ದಾನಂತಲೇ ಗೊತ್ತಿರೋದಿಲ್ಲ, ಮರ್ತೋಗ್ಬಿಟ್ಟಿರುತ್ತೆ ಅದು. ಅದೇ ಮಾಯೆ ಅಂದರೆ ಅಂತ. ಮಾಯೆ ಆಟ ಇರೋದೇ ಅಲ್ಲಿ ಅಂತ ಗೊತ್ತಾಗ್ಬಿಟ್ರೆ ನಾವು ಅಂದರೆ ಹುಷಾರಾಗ್ಬಿಡ್ತೀವಿ ಅಂತ. ಇನ್ನು ಮತ್ತೆ ಮಾಡೋದಿಲ್ಲ ಅದನ್ನು, ಗೊತ್ತಾಗ್ಬಿಡೋದಿಲ್ಲ. ಮಾಯೆ ಆಟ ಇರೋದೇ ಮರೆಸೋದ್ರಲ್ಲಿ ಅಂತ. ಮರವು ಅಂದರೆ ಮಾಯೆ ಅಂತ, ಮಾಯೆ ಅಂದರೆ ಮರವು ಅಂತ. ಹಾಗಾಗಿ ದೊಡ್ಡ ಕೇಡು ಸಾವು ಅಂತ, ಎಲ್ಲಕ್ಕಿಂತ ದೊಡ್ಡ ಕೇಡು ಅಂತ. ಸಾವು ಅಂದರೆ ಶ್ವಾಸ ಹೊರಟೋಗ್ಬಿಡೋದು ಅಂತ. ಅದಕ್ಕೆ ನೇರ ವಿರೋಧಿ ಯಾವುದು ಅಂದರೆ ಪ್ರಾಣಾಯಾಮ ಅಂತ. ನಿಲ್ಲಿಸು ಉಸಿರನ್ನು, ನಿನ್ನ ಕೈಲಿ ತಗೋ ಅಂತ ಉಸಿರನ್ನು. ನೀನು ನಿಯಂತ್ರಣ ಮಾಡಬೇಕು ಅಂತ, ಹೋಗು ಅಂದ್ರೆ ಹೋಗಬೇಕು, ಇರು ಅಂದ್ರೆ ಇರಬೇಕು ಅಂತ ಹೇಳಿದ್ದು ಕೇಳಿಸು. ಈಗ ಉಸಿರು ನಮ್ಮ ಕೈಲಿ ಇಲ್ಲ ಅಂತ. ಅದನ್ನು ಈಶ್ವರನ ಬಗ್ಗೆ ಅಂದರೆ ಲಕ್ಷಣ ಹೇಳಿದಾಗ ಹೇಳಿದ್ವಲ್ಲ, ಈಶ್ವರ ಅಂದರೆ ಪ್ರಭು ಅಂತ. ಪ್ರಭು ಅಂದರೆ ಶಕ್ತ ಅಂತ. ಶಕ್ತ ಅಂದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂಚ. ಅವನು ಯಾವುದೇ ಕೆಲಸವನ್ನು ಮಾಡಬಲ್ಲ, ಮಾಡದೇ ಇರಬಲ್ಲ, ಬೇರೆ ಥರ ಮಾಡಬಲ್ಲ ಅಂತ. ಯಾವುದೇ ಕೆಲಸವನ್ನು ಮಾಡೋಕ್ಕೆ ಗೊತ್ತು, ಮಾಡದೇ ಇರೋಕ್ಕೆ ಗೊತ್ತು, ಬೇರೆ ಥರ ಮಾಡೋಕ್ಕೆ ಗೊತ್ತು ಅಂತ. ನಮಗದಿಲ್ಲ. ಅದಕ್ಕೆ ನಾವು ಉದಾಹರಣೆ ಕೊಡೋದೇ ಇದು ಅಂತ. ಉದಾಹರಣೆಗೆ ಉಸಿರು ಆಡೋಕ್ಕೆ ಗೊತ್ತು ನಮಗೆ ಅಲ್ವಾ, ಆಡದೇ ಇರೋಕ್ಕೆ ಗೊತ್ತಾ, ಬೇರೆ ಥರ ಉಸಿರಾಡೋಕ್ಕೆ ಗೊತ್ತಾ. ಬೇಜಾರು ಬಂತು ಮೂಗಲ್ಲೇ ಉಸಿರಾಡಿ ಜೀವನ ಹಿಡಿ, ಇವತ್ತು ಕಿವಿಲಿ ಉಸಿರಾಡ್ತೀನಿ ಅಂತ ಮಾಡೋಕ್ಕೆ ಬರುತ್ತೆ. ಅದು ರಜೆ ಕೊಟ್ಬಿಡೋಣ ಇವತ್ತು ಮೂಗಿಗೆ, ಪಾಪ ದಿನ ಕೆಲಸ ಮಾಡ್ತಾಯಿದ್ದೆ ಎಷ್ಟೋ ದಿವಸದಿಂದ, ಇವತ್ತು ನೀನು ಫ್ರೀ ಇರು, ನಿಮ್ಮ ವೆಕೇಷನ್ ನಿನಗೆ ಇವತ್ತು, ಮೂಗು ನೀನು ಕೆಲಸ ಮಾಡಿ ಇವತ್ತು, ಅಥವಾ ಕಿವಿ ನೀನು ಕೆಲಸ ಮಾಡೋದು ಆಗತ್ತೆ ಅದು ಅಂತ. ನಾವು ಪ್ರಭುಗಳಲ್ಲ ಅಂತ. ನಮಗೆ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಇಲ್ಲ, ಕೆಲವನ್ನು ಕರ್ತುಂ ಶಕ್ತಿ ಇಲ್ಲ, ಮಾಡೋಕ್ಕೆ ಶಕ್ತಿ ಇಲ್ಲ, ಕೆಲವನ್ನು ಮಾಡದೇ ಇರೋಕ್ಕೆ ಶಕ್ತಿ ಇಲ್ಲ, ಕೆಲವನ್ನು ಅದು ಆಗ್ತಾ ಇರೋದು ರೀತಿಯನ್ನು ಬಿಟ್ಟು ಬೇರೆ ರೀತಿ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಅದಕ್ಕೆ ಉದಾಹರಣೆ ಉಸಿರು. ಆಡದೇ ಇರೋಕ್ಕಾಗಲ್ಲ ನಮಗೆ. ಅದನ್ನು ಆಡದೇ ಇರೋಕ್ಕೆ ಕಲ್ತು ಬಿಟ್ಟರೆ ಸಾವನ್ನ ಗೆದ್ದ ನೀನು. ಉಸಿರು ಆಡದೇ ಇರೋಕ್ಕೆ ಕಲ್ತು ಬಿಟ್ರೆ, ತಗೊಳ್ದೇ ಇರೋಕ್ಕೆ ಕಲ್ತಾರೆ ಉಸಿರನ್ನು. ಆಯಾಮ ಉಸಿರು ಬಿಡ್ತೀವಲ್ಲ, ದೀರ್ಘ ಹಾಕಬೇಕು, ಅದು ಹೊರಗೆ ಹಾಕೋದು ತ್ಯಾಗ ಒಂಥರ. ಅದು ನಮಗೆ ಹೊರಗೆ ಹಾಕೋದ್ರ ಬಗ್ಗೆ ಗೊತ್ತಿಲ್ಲ, ನಮಗೆ ಒಳಗೆ ಬರೋದೇನಾದ್ರು ಇದ್ರೆ ಹೇಳಿ ಅಂತ, ಅದು ಗೊತ್ತು ಅಂತ. ಅದು ನಮ್ಮ ಉಪಾಧ್ಯಾಯರು ಹೇಳ್ತಾಯಿದ್ರು, ಏನಂದರೆ ಕೋ ಎನ್ನುವುದು ಕುಲಕೋಟಿಗೂ ಗೊತ್ತಿಲ್ವಂತೆ, ತಾ ಅನ್ನೋದು ತಾತ ಮುತಾತನಿಂದಲೂ ಅಭ್ಯಾಸ ಇದೆ ಇದು ಅಂತ. ತಾ ಅನ್ನೋದು ಅಂತ ಅದು ಮೊದಲಿಂದ ಗೊತ್ತದು ಅಂತ. ಕೋ ಅನ್ನೋದು ಕುಲಕೋಟಿಗೂ ಗೊತ್ತಿಲ್ಲ. ಕೊಡು ಅನ್ನೋದು, ಕೋ ಅಂದರೆ, ಕೊಡು ಅಂದರೆ ಶಾರ್ಟ್ ಫಾರ್ಮ್ ಕೋ ಅಂತ. ಕೋ ಅಂದರೆ ತಗೊಂತಲೂ ಬೇರೆ ಅರ್ಥ ಇದೆ ಅದಕ್ಕೆ, ಅದಲ್ಲ. ಕೊಡು ಅಂದರೆ ಶಾರ್ಟ್ ಫಾರ್ಮ್, ಅದು ಕುಲಕೋಟಿಗೂ ಗೊತ್ತಿಲ್ಲ ಅಂತ. ಹಾಗೆ ನಮಗೆ ಉಸಿರನ್ನು ಹೊರಗೆ ಹಾಕುವ ಉಸಿರು ಇದೆಯಲ್ಲ, ಅದನ್ನ ದೀರ್ಘ ಮಾಡಿ ಗೊತ್ತಿಲ್ಲ ನಮಗೆ. ಪ್ರಾಣಾಯಾಮ ಅಂದ್ರೆ ಅದು ಅಂತ. ಹೊರಹಾಕುವ ಉಸಿರನ್ನು ದೀರ್ಘ ಮಾಡೋದು, ಮತ್ತು ಪ್ರಾಣವನ್ನು ನಿಲ್ಲಿಸೋದು, ಉಸಿರನ್ನು ನಿಲ್ಲಿಸೋದು. ನಿಲ್ಲಿಸೋಕೆ ಕಲ್ತು ಬಿಟ್ಟರೆ ಗೆದ್ದವನು. ಅಷ್ಟು ಸಿಂಪಲ್ ಅದು ಅಂತ, ಅಷ್ಟು ಸಿಂಪಲ್ ಅದು ಅಂತ. ಅದನ್ನು ಮಾಡೋಕ್ಕೆ ಹೋದಾಗ ಅಷ್ಟು ಕೆಲಸ ಇದೆ ಅದನ್ನು ಅಂತ. ನಿಲ್ಲಿಸ್ಬಿಡು ಉಸಿರನ್ನು ಅಂತ, ರೆಸ್ಟ್, ಉಸಿರಿಗೆ ರೆಸ್ಟ್ ಅಂತ. ಹಾಗೆ ಎದ್ದುಬಿಡು ಅಂತ. ಹಾಗೆ ಎದ್ದುಬಿಡು ಕಲ್ತ್ಬಿಟ್ರೆ ಗೆದ್ದವನು ಅಂತ. ಹಾಗೆ ಇರೋಕ್ಕಾಗಲ್ಲ. ಏನಾದರೂ ಮಾಡಿಸುತ್ತೆ. ನೀನು ಹೇಳ್ತಾ ಇದ್ವಲ್ಲ, ಪಾಪ ಏನು ಮಾಡುತ್ತೆ ಅಂದರೆ ತಾನು ಇರೋಕ್ಕೆ ಹೇಗೆ ಬೇಕು ಹಾಗೆ ಉಸಿರಾಡೋ ಹಾಗೆ ಮಾಡುತ್ತೆ ಪಾಪ ಅಂತ. ನೆಟ್ಟು ಕೂತ್ಕೊಂಡ್ರೆ ಒಂದಷ್ಟು ಹೊತ್ತು ಧ್ಯಾನಕ್ಕೆ ಅನುಕೂಲ ಆಗುತ್ತೆ. ನೇರವಾಗಿ ಕೂತ್ಕೊಂಡ್ರೆ ಬೆನ್ನು ನೇರವಾಗಿರ್ಬೇಕು. ಅದಕ್ಕೆ ಡೊಂಕು ಮಾಡಿದರೆ ಪಾಪಕ್ಕೆ ಅನುಕೂಲ ಆಗುತ್ತೆ.
ಬೆನ್ನನ್ನು. ಅದು ಒಂದು ಚೂರು ಹೊತ್ತು ನೆಟ್ಟ ಕೂತ್ಕೋಬೋದು, ಆಮೇಲೆ ಡೊಂಕ್ ಮಾಡುತ್ತೆ ಅದು ಅಂತ ಪಾಪ ಅಂತ ನಿಧಾನಕ್ಕೆ ಅದು ಚೂರು ಸಮಯ ಕಾಯುತ್ತೆ. ಅದು ಇವನು ಫೋರ್ಸ್ ಸ್ವಲ್ಪ ಕಡಿಮೆ ಆಗಲಿ ಒಂದು ಹೊಸ ಉತ್ಸಾಹ ಇದೆಯಲ್ಲ ಕಡಿಮೆ ಆಗಲಿ, ಮರ್ತೋಗ್ಲಿ ಇವನಿಗೆ ಅಂತ ಒಂದು 2 ನಿಮಿಷ ಆಗ್ತಿರೋ ಹಾಗೆ ನಿಧಾನಕ್ಕೆ ಮತ್ತೆ ಡೊಂಕ್ ಆಗುತ್ತೆ. ಅದು ಪಾಪ, ಅದು ಕೆಲಸ ಮಾಡ್ತಾ ಇದ್ದದ್ದು. ನಂಗೆ ಹಿಂಗೆ ಬೇಕು ಅನ್ನುತ್ತದು ಪಾಪ. ಅದು ಹಿಂಗಿದ್ರೆ ನಂಗೆ ಇರೋಕ್ಕೆ ಸುಲಭ ಆಗುತ್ತೆ ಅಂತ, ಯಾಕೋ ನನ್ನ ಗೋಡೆ ಕೊತ್ತೀಯ ಸುಮ್ಮನೆ ಇದೀನಲ್ಲ ನಾನು ಇಲ್ಲಿ ಅಂತ ಪಾಪ ಬೆನ್ನನ್ನು ಡೊಂಕ್ ಮಾಡುತ್ತೆ ಅಂತ. ಬೆನ್ನಿಂದಲ್ಲ, ಮನಸ್ಸನ್ನೇ ಡೊಂಕ್ ಮಾಡುತ್ತೆ, ಜೀವನವನ್ನೇ ಡೊಂಕ್ ಮಾಡುತ್ತೆ ಅದು. ಪಾಪ ಅಂದರೆ ಹಾಗೆ ಅಂತ. ಅದರ ವೈರಿ ಪ್ರಾಣಾಯಾಮ. ಹಾಗಾಗಿ ಇದನ್ನು ಮಾಡಿದರೆ ನಾವು ಹೇಳಿದ ಒಂದು ಇದು ಅಂದರೆ ಸಂಪೂರ್ಣವಾದ ಸಾಂಗೋಪಾಂಗವಾದ ಗಾಯತ್ರಿಯನ್ನು 3 ಬಾರಿ ಉಸಿರು ನಿಲ್ಲಿಸಿ ಪಡಿಸು. 3 ಬಾರಿ ಇದನ್ನು 3 ಸಾರಿ ಮಾಡು. ಬೆಳಗ್ಗೆ ಮಾಡಿದರೆ ರಾತ್ರಿ ಪಾಪ ಪರಿಹಾರ, ರಾತ್ರಿ ಮಾಡಿದರೆ ಹಗಲಿನ ಸಂಜೆ ಸಾಯಂ ಸಂಧ್ಯೆ ಮಾಡಿದರೆ ಹಗಲಿನ ಪಾಪದ ಪರಿಹಾರ. ಅವರೇನು ಹೇಳ್ತಾರೆ ಅಂದರೆ ಪ್ರಾಣಾಯಾಮ ತ್ರಯಂಕೃತ್ವ ಪ್ರಾಣಾಯಾಮೈ ಸ್ತ್ರಿಭಿ 3 ಪ್ರಾಣಾಯಾಮ ಮಾಡೋದರಿಂದ ಅಹೋರಾತ್ರ ಕೃತಾತ್ ಪಾಪಾತ್ ಮುಚ್ಯತೆ, ಬಿಡುಗಡೆ ಆಗುತ್ತೆ ಪಾಪದಿಂದ. ನಾತ್ರ ಸಂಶಯ ಇಲ್ಲ, ಮುಚ್ಯತೆ. ಇದು ಅದರ ವೈರಿ. ವ್ಯಾಹೃತಿಗಳ ಬಗ್ಗೆ ಹೇಳ್ತಾರೆ ಅದರಲ್ಲಿ. ಭೂಹು ಭುವಃ ಸುವಃ ಮಹಾಜನಃ ತಪಃ ಸತ್ಯಂ. ಅವ್ರು ಮುಂದುವರೆದು ಹೇಳ್ತಾರೆ, ಏತಾ ವ್ಯಾಹೃತಿ ಸಪ್ತ ಸಂಸ್ಮರೇತ್ ಪ್ರಾಣ ಸಂಯಮೆ. ಪ್ರಾಣವನ್ನು ಸಂಯಮಗೊಳಿಸಿ, ಪ್ರಾಣವನ್ನು ನಿಗ್ರಹ ಮಾಡಿ ನಿಲ್ಲಿಸಿ ಪ್ರಾಣವನ್ನು ಈ ಸಪ್ತ ವ್ಯಾಹೃತಿಗಳನ್ನು ನೀನು ಅನುಸ್ಮರಣೆ ಮಾಡೋದಾದರೆ ನೀನು 7 ಲೋಕವನ್ನೇ ಉಪಾಸನೆ ಮಾಡಿದಂತೆ ಆಯಿತು. ಅದರ ಮೂಲಕ ಉಪಾಸಿತಂ ಭವೇತ್ತೇನ ವಿಶ್ವಂ ಭುವನ ಸಪ್ತಕಂ. 7 ಲೋಕಗಳು. 7 ಲೋಕ ಅಂತ ಹೇಳ್ತಾರೆ, 14 ಲೋಕಗಳು ಅಂತ. 7 ಅಂತ ಯಾಕೆ ಅಂದರೆ ಇಲ್ಲಿಂದ ಮೇಲೆ 7 ಅಂದರೆ 7 ಊರ್ಧ್ವ ಲೋಕಗಳು ಮತ್ತು 7 ಅಧೋ ಲೋಕಗಳು, 7 ತಮೋ ಲೋಕಗಳು. ಭೂಹು ಭುವ ಸುವ ಅಂತ ಹೇಳ್ತಾರಲ್ಲ, ಇಲ್ಲಿಂದ ಶುರುವಾಗುತ್ತದು. ಭೂಹು ಭುವ ಸುವ ಮಹಾಜನ ಸತ್ಯಂ ಇಲ್ಲಿಗೆ ಬರುತ್ತೆ ಮೇಲೆ ಅಂತ, ಇಲ್ಲಿಂದ ಇಲ್ಲಿಗಿರೋಂಥದ್ದು. ಇಲ್ಲಿಂದ ಕೆಳಗೆ ಅಧೋ ಲೋಕಗಳಿದೆ, ತಮೋ ಲೋಕಗಳಿದೆ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಅಂತ ಹೇಳ್ತಾರಲ್ಲ, ಅದು ಇಲ್ಲಿಂದ ಕೆಳಗೆ ಬಂತದ್ದು ಅವೆಲ್ಲವೂ. ಇಲ್ಲಿಂದ ಮೇಲಕ್ಕೆ 7 ಊರ್ಧ್ವ ಲೋಕಗಳು, ಪವಿತ್ರ ಲೋಕಗಳು, ಉಪಾಸನೆಗೆ ಯೋಗ್ಯವಾದ ಲೋಕಗಳು ಆ 7 ಅಂತ, ತಮೋ ಲೋಕಗಳಲ್ಲ. ಹಾಗಾಗಿ ವಿಶ್ವಂ ಭುವನ ಸಪ್ತಕಂ, ಇಲ್ಲಿಂದ ಮೇಲಿನ 7 ಲೋಕಗಳನ್ನು ನೀನು ಉಪಾಸನೆ ಮಾಡಿದಾಗಾಯಿತು. ಪ್ರಾಣವನ್ನು ನಿಲ್ಲಿಸಿ ವ್ಯಾಹೃತಿಯನ್ನು ಹೇಳಬೇಕು, ಭೂ ಭುವ ಸುಹ ಅನ್ನೋದನ್ನು ಹೇಳಬೇಕು. ಹೇಳಿದರೆ ಮೇಲಿನ 7 ಲೋಕವನ್ನು ಕೂಡ ಯಾಕೆಂದರೆ ಈ ವ್ಯಾಹೃತಿಗಳೇ 7 ಲೋಕಗಳು. ಅದು ಹೊರಗಡೆ ಹೇಗಿದೆಯೋ ಇಲ್ಲೂ ಹಾಗೆ ಇದೆ, ನಮ್ಮ ಒಳಗೂ ಹಾಗೆ ಇದೆ. ಇಲ್ಲಿಂದ ಅಲ್ಲಿವರೆಗೆ ಅದರ ಪ್ರತಿಕೃತಿ ಎಲ್ಲಿದೆ, ನಮ್ಮ ಒಳಗೆ ಇದೆ. ಆ ಒಂದೊಂದು ಸ್ತರಕ್ಕೆ ಹೋಗಿ ಪ್ರಾಣಾಯಾಮ ಶುದ್ಧ ಮಾಡೋದು, ಪಾಪವನ್ನು ಕಳೆಯೋದು ಅಂತ. ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡುತ್ತೆ ಅದು. ಭೂಹು ಭುವ ಸುವಹ ಮಹಾ ಜನಃ ತಪಃ ಸತ್ಯಂ ಅನ್ನುವಾಗ ಒಂದೊಂದು ಸ್ತರದಲ್ಲಿ ಹೋಗಿ ಕೆಲಸ ಮಾಡುತ್ತೆ ಅದು. ಅದನ್ನು ಆ ಶ್ಲೋಕದ ಮೂಲಕ ಆ ಭಾಷೆಯಲ್ಲಿ ಹೇಳಿದ್ದಾರೆ. ಸರ್ವೇಷು ಚೈವ ಲೋಕೇಶು ಕಾಮಚಾರಶ್ಚ ಜಾಯತೆ. ಈ ಎಲ್ಲ ಲೋಕಗಳಲ್ಲಿ ಅವನಿಗೆ ಇಚ್ಛಾ ಸಂಚಾರ ಬರುತ್ತೆ. ಕಾಮಚಾರ ಅಂದರೆ ಇಚ್ಛಾ ಸಂಚಾರ, ಮನ ಬಂದಂತೆ ಸಂಚರಿಸ್ಬೋದು. ಭೂಲೋಕದಲ್ಲಿಯೂ ಮನ ಬಂದಂತೆ ಸಂಚರಿಸೋ ಸ್ಥಿತಿ ಇಲ್ಲ ಈಗ. ಅದಿರಲಿ, ಭುವರ್ ಲೋಕದಲ್ಲಿ, ಮಹರ್ ಲೋಕದಲ್ಲಿ, ತಪೋಲೋಕದಲ್ಲಿ, ಸತ್ಯಲೋಕ, ಈ ಲೋಕಗಳಲ್ಲಿ ಅಪ್ರತಿಹತವಾಗಿ ಅವ್ಯಾಹತವಾಗಿ ಸಂಚರಿಸ್ಬೋದು. ಒಳಗಿನ ಲೋಕಗಳಲ್ಲಿ ಅಂತರಂಗದ ಸಂಚಾರ. ನಾವು ನಿನ್ನೆ ಹೇಳಿದ್ವಲ್ಲ, ನಾಡಿಗಳಲ್ಲೇ ಕಸ ಕಟ್ಕೊಳ್ಳುತ್ತೆ, ಹಾಗಾಗಿ ಜೀವವನ್ನು ಸಂಚಾರ ಮಾಡೋಕ್ಕೆ ಬಿಡೋದಿಲ್ಲ, ಅದು ತಡೆಯುತ್ತೆ. ಇವೇನು ಹೇಳ್ತೀರ ಅಂದರೆ, ನೀವು ಮಾಡಿದರೆ ಅದನ್ನು ಮುಕ್ತ ಸಂಚಾರ ಆಗುತ್ತೆ. ಸಿಗ್ನಲ್ ಇಲ್ಲ, ಎಲ್ಲಿಯೂ ತಡೆ ಇಲ್ಲ ಅಂತ, ಯಾರೂ ನಿಲ್ಲಿಸೋರಿಲ್ಲ, ಅಪ್ರತಿಹತವಾಗಿ ಸಂಚಾರ ಮಾಡ್ಬೋದು. ಈ ಪಾಪವೇ ಸಿಗ್ನಲ್ ಆಗಿ ಬಂದಿದೆಯೇನು ಬಹುಶಃ. ಬೆಂಗಳೂರಿನವ್ರು ಕೇಳಿದ್ರೆ ಹಾಗೆ ಹೇಳ್ತಾರೆ, ಈ ದಾರಿ ಬೇಡ, ಅಲ್ಲಿ 3 ಸಿಗ್ನಲ್ಸ್ ಸಿಗುತ್ತೆ, ಈ ದಾರಿಲಿ 2 ಸಿಗ್ನಲ್ ಸಿಗುತ್ತೆ, ಇಲ್ಲಿ ಹೋಗೋಣ ಅಂತಂದರೆ ಆ ಸಿಗ್ನಲ್ ಅಂದರೆ ಪಾಪ ಅಂತ. ಹಾಗಾಗಿ ಇಲ್ಲಿ 2 ಸಂಗತಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇವೆ ನಾವು. ಪ್ರಾಣಾಯಾಮ ಹೇಗೆ ಕೆಲಸ ಮಾಡುತ್ತೆ, ಇದೆಲ್ಲ ತುಂಬ ತಾತ್ವಿಕವಾದ ವಿಷಯಗಳು, ಅನುಭವ ಮಾತ್ರ ವೇದ್ಯವಾದ ವಿಷಯಗಳು, ಕಥೆ ಹೇಳೋ ವಿಷಯ ಅಲ್ಲ. ಆದರೆ ಆ ದಿಕ್ಕನ್ನು ನಿಮಗೆ ತೋರಿಸೋಂಥ ಪ್ರಯತ್ನ ಅಷ್ಟೇ, ಬೇರೆ ಏನೂ ಅಲ್ಲ. ಇದೆಲ್ಲ ಪ್ರಾಕ್ಟಿಕಲ್. ಇದು ಯಾವುದೂ ಬರೋ ಥಿಯರಿ ಅಲ್ಲ, ಎಲ್ಲವೂ ಪ್ರಾಕ್ಟಿಕಲ್. ಇದು ಹೇಗೆ ಕೆಲಸ ಮಾಡುತ್ತೆ ಪ್ರಾಣಾಯಾಮ, ಯಾಕೆ ಹಾಗೆ ಕೆಲಸ ಮಾಡುತ್ತೆ ಅನ್ನೋಕ್ಕೆ 2 ರೀತಿ ನಿಮಗೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು. ಒಂದು,
ಈ ಪಾಪ ಎಲ್ಲಿರುತ್ತೆ ಯೋಚನೆ ಮಾಡಿ ನೀವು. ಎಲ್ಲಿರುತ್ತೆ ಪಾಪ ಇರೋ ಜಾಗ ಯಾವುದು? ಪಾಪ ಎಲ್ಲಿರುತ್ತೆ? ಆತ್ಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಪಾಪ. ಯಾಕೆಂದರೆ ಅಲ್ಲೇ ಬರ್ತೀವಿ. ಪಾಪದ ಕೇಂದ್ರ ಯಾವುದು ಅಂತ, ಪಾಪದ ಕೇಂದ್ರ ಯಾವುದು ಅಂತ ಆತ್ಮದಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆತ್ಮ ನಿರ್ಲಿಪ್ತ, ಆತ್ಮಕ್ಕೆ ಲೇಪ ಇಲ್ಲ. ಅದಕ್ಕೆ ದೇಹದಲ್ಲಿ ಪಾಪದ ಪರಿಣಾಮ ಇರ್ಬೋದು ಅಷ್ಟೇ. ಪಾಪವೇ ದೇಹದಲ್ಲಿದೆ ಅಂತಾದರೆ ದೇಹದಿಂದ ದೇಹಕ್ಕೆ ಹೋಗ್ತಾನಲ್ಲ, ಜೊತೆಗೆ ಪಾಪನೂ ಹೋಗುತ್ತಲ್ಲ. ಹೇಗೆ ಹೋಗೋದು ಅದು? ದೇಹ ಬಿಟ್ಟು ದೇಹಕ್ಕೆ ಹೋಗ್ತಾನಲ್ಲ, ಬೇರೆ ದೇಹಕ್ಕೆ. ಎಲ್ಲಿದೆ? ಭೌತಿಕ ಅಲ್ಲ ಅದು. ಭೌತಿಕವಾದರೆ ಇಲ್ಲೊಂದು ಕಡೆ ಇವರು ಯಾರಿಗೋ ಸ್ಕ್ಯಾನ್ ಮಾಡಬೇಕಾದ್ರೆ ಸಿಗಬೇಕಾಗಿತ್ತು. ಅದು ಸ್ಕ್ಯಾನ್ ಮಾಡಿದಾಗ ಪರಿಣಾಮಗಳು ಸಿಗ್ತವೆ, ರೋಗಗಳು ಸಿಗ್ತವೆ, ರೋಗಾಣುಗಳು ಸಿಗ್ತವೆ. ಆದರೆ ಪಾಪ ಸಿಗೋದಿಲ್ಲ, ರೋಗ ಮೂಲ ಸಿಗೋದಿಲ್ಲ. ಭೌತಿಕ ಅಲ್ಲ ಅದು, ಅಭೌತಿಕ ಅದು. ಅದು ಎಲ್ಲಿದೆ ಅಂದರೆ ಅದು ಪ್ರಾಣದಲ್ಲಿದೆಯಂತೆ. ಅದು ಇರೋ ಜಾಗನೇ ಅದು ಅಂತ, ಅಲ್ಲಿರುತ್ತೆ ಅದು ಅಂತ. ಅದನ್ನು ಹೇಗೆ ಹೇಳೋದು ನಿಮಗೆ ಅಂತಂದರೆ, ಈಗ ನಾವು ಪಾಪ ಅಂದರೆ ಏನು, ಒಂದು ಬೇಡದ ಕೆಲಸ ಮಾಡ್ತೀವಿ ನಾವು, ತಪ್ಪು ಕೆಲಸ ಮಾಡ್ತೀವಿ ನಾವು. ಆ ತಪ್ಪು ಕೆಲಸ ಉಳ್ಕೊಳ್ಳುತ್ತೆ ನಮ್ಮಲ್ಲಿ. ಯಾವ ರೂಪದಲ್ಲಿ ಅಂದರೆ ವಾಸನಾ ರೂಪದಲ್ಲಿ ಉಳ್ಕೊಳ್ಳುತ್ತೆ ಅದು ಅಂತ. ಆ ಕೆಲಸ ಒಂದು ಗಂಧವಾಗಿ ಉಳ್ಕೊಳ್ಳುತ್ತೆ ಅದು ಅಂತ. ಅದೊಂದು ಸ್ಮೆಲ್ ಅಷ್ಟೆ. ಸುವಾಸನೆ ಆಗ್ಬೋದು, ದುರ್ವಾಸನೆ ಆಗ್ಬೋದು, ಎರಡೂ ಆಗ್ಬೋದು. ಗಂಧದ ರೂಪದಲ್ಲಿ ದುರ್ಗಂಧವೋ ಸುಗಂಧವೋ. ನೀವು ಒಳ್ಳೆ ಕೆಲಸ ಮಾಡಿದರೆ ಸುಗಂಧ ಉಳ್ಕೊಳ್ಳುತ್ತೆ ಅದರದ್ದು. ಅದಕ್ಕೆ ಹೇಳಿದ್ದು ಆ ಮಂತ್ರ, ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ. ನೀವು ಮಾಡಿದ ಕರ್ಮ ಉಳ್ಕೊಳ್ಳೋದು ವಾಸನಾ ರೂಪದಲ್ಲಿ. ಅಂದರೆ ವಾಸನ ಅಂದರೆ ಶಬ್ದಾರ್ಥವೇ ತಗೊಳ್ಳಿ ನೀವು, ಪರಿಮಳದ ರೂಪದಲ್ಲಿ ಒಂದು ಸ್ಮೆಲ್, ಅದು ಆ ರೀತಿ ಉಳ್ಕೊಳ್ಳುತ್ತೆ ಅದು ಅಂತ. ಮಾಡಿದ ಕರ್ಮದ ಪರಿಮಳ ಉಳ್ಕೊಳ್ಳುತ್ತೆ ಅಥವಾ ಗಂಧ ಉಳ್ಕೊಳ್ಳುತ್ತೆ. ಆ ಗಂಧವನ್ನು ತಗೊಂಡು ಹೋಗೋದು ಯಾವುದು ಅಂದರೆ ಗಾಳಿ ಅಂತ. ಗಂಧವಹ ಅಂತ ಹೆಸರು ಸಂಸ್ಕೃತದಲ್ಲಿ. ನೀವು ಅಮರಕೋಶ ತೆಗೆದು ನೋಡಿ, ಹನುಮಂತನನ್ನು ಗಂಧವಹಾತ್ಮಜ ಅಂತ ಹೇಳ್ತಾರೆ. ಪಾಪ ಗಾಳಿಗೆ ಇರೋ ಪರ್ಯಾಯ ನಾಮಗಳ ಪೈಕಿ ಒಂದು ಗಂಧವಹ ಅಂತ. ಗಂಧವಹ ಅಂದರೆ ಈಗ ಸ್ಥೂಲವಾಗಿ ನೋಡಿದರೂ ಕೂಡ ಪರಿಮಳವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗೋದು ಗಾಳಿ ತಾನೆ. ಎಲ್ಲಿರುತ್ತದು ಪರಿಮಳ? ಗಾಳಿಲಿರುತ್ತದು. ಅದು ಓಡಾಡೋದು ಹೇಗೆ? ಗಾಳಿಲಿ ಓಡಾಡೋದು ಅದು. ಹಾಗಾಗಿ ಜನ್ಮದಿಂದ ಜನ್ಮಕ್ಕೆ ನಾವು ದಾಟುವಾಗ ತಗೊಂಡು ಬರೋದು ಯಾವುದು ಅಂದರೆ ಪ್ರಾಣವೇ ಅಂತ. ಪ್ರಾಣದೆಲ್ಲ ಸ್ಟೋರ್ ಆಗೋದು ಬಂದದ್ದು ಅಂತ. ನಾಡಿಯನ್ನು ಕಟ್ಟುತ್ತೆ, ಅದು ಬೇರೆ ವಿಷಯ. ಅದು ಅದರ ಒಂದು ಕೃತಿ. ಅದು ನಾಡಿಯಲ್ಲಿ ಕಸ ಹೋಗೋಕೆ ಕಟ್ಕೊಳ್ಳೋದು ಅದರೊಂದು ಕೃತಿ ಅದು. ಆದರೆ ಅದನ್ನು ತಗೊಂಡು ಹೋಗೋ ಕೆಲಸ ಪಾಪದ್ದೇ ಆಗಿದೆ, ಅದು ಪ್ರಾಣದ್ದೇ ಆಗಿದೆ ಅಂತ. ಹಾಗಾಗಿ ಅದರ ಕೇಂದ್ರವನ್ನೇ ಅಟ್ಯಾಕ್ ಮಾಡುವಂಥ, ಅಲ್ಲೇ ಹೋಗಿ ದಾಳಿ ಮಾಡುವಂಥ. ಅದು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೋ ಅಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಪ್ರಾಣಾಯಾಮ ಮಾಡುವಂಥ, ಉಸಿರನ್ನು ಶುದ್ಧ ಮಾಡುತ್ತೆ ಅದು, ಉಸಿರನ್ನು ಸಹಜ ಮಾಡುತ್ತೆ ಅದು ಪ್ರಾಣಾಯಾಮ. ಹಾಗಾಗಿ ನಾವು ಹೇಳಿದ್ದು ಪಾಪ ಏನು ಮಾಡುತ್ತೆ ಅಂದರೆ ತನಗೆ ಬೇಕಾದಾಗ ಉಸಿರಾಡೋ ಥರ ಮಾಡುತ್ತೆ. ಅಂದರೆ ಪಾಪ ಇದ್ದಾಗ ಉಸಿರಾಟವೇ ಬೇರೆ ಥರ ಆಗುತ್ತೆ, ಉಸಿರಿನ ಗತಿನೇ ಬದಲಾಗುತ್ತೆ, ಅಲ್ಲಿ ಪ್ರಾಣದ ಗತಿಯೇ ಬದಲಾಗುತ್ತೆ. ಪ್ರಾಣದ ಮೇಲೆ ಪರಿಣಾಮ ಬೀರೋದು. ಪ್ರಾಣದ ಮೇಲೆ ಪರಿಣಾಮ ಬೀರದೆ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾರು ನಮ್ಮನ್ನು. ಯಾಕೆಂದರೆ ಜೀವಕ್ಕೆ ಏನಾಗೋದಾದ್ರೂ ಪ್ರಾಣದ ಮೂಲಕವೇ ಆಗಬೇಕು, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರಾಣದ ಮೂಲಕನೇ ಆಗಬೇಕು ಅಂತ. ಪ್ರಾಣಾಯಾಮ ಮಾಡು, ಸ್ವಚ್ಛ ಮಾಡೋದನ್ನು. ಆ ಪಾಪವನ್ನು ಅಲ್ಲಿಂದ ಎತ್ತಂಗಡಿ ಮಾಡು, ಒರಿಬಿಡಿಸು ಅಲ್ಲಿಂದ. ಹೇಗೆ? ಎರಡನೇ ವಿಷಯಕ್ಕೆ ಬರ್ತೀವಿ. ಹೇಗೆ ಅದು ಪ್ರಕ್ರಿಯೆ ಹೇಗೆ ಅಂದರೆ ತುಂಬ ಚೆಂದ ಉದಾಹರಣೆ ಕೊಟ್ಟಿದ್ದಾರೆ ಅದಕ್ಕೆ. ದಹ್ಯಂತೆ ಧ್ಮಾಯಮಾನಾನ ಧಾತೂನಾಂ ಯಥಾ ಮಲಾಹ ತಥೇಂದ್ರಿಯಾಣಾಂ ದಹ್ಯಂತೆ ದೋಷಾಹ ಪ್ರಾಣಸ್ಯ ನಿಗ್ರಹಾತ್. ಈಗ ಕುಲುಮೆ, ಕಮ್ಮಾರನ ಕುಲುಮೆ, ಅಲ್ಲಿ ತಿದಿ ಅಂತ ಒಂದು ವಸ್ತು ಇರ್ತಾಯಿತ್ತು ಮೊದಲು. ಸ್ವಲ್ಪ ಅಂದರೆ ಹಳಬರಿಗೆ ಗೊತ್ತದು ತಿದಿ ಅಂತ. ಭಸ್ತ್ರಿಕಾ ಅಂತ ಪ್ರಾಣಾಯಾಮ ಇದೆ, ಭಸ್ತ್ರಿಕಾ ಅಂತಲೇ ಒಂದು, ಅದಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಆಗಿದೆ ಅದು. ಈ ತಿದಿ ಏನು ಮಾಡುತ್ತೆ ಅಂದರೆ ತಿದಿಯಿಂದ ಗಾಳಿ ಬರುತ್ತೆ. ಅದು ಈ ಕುಲುಮೆಯಲ್ಲಿ ಅಂದರೆ ಬೆಂಕಿ ಅಲ್ಲದೆ ಇರೋದ್ರಿಂದ ತೆಗೆದುಹಾಕಿ, ಅಂದರೆ ಬೆಂಕಿ ಚೆನ್ನಾಗಿ ಉರಿಯೋ ಥರ, ಅಂದರೆ ಆ ಕೆಂಡ ನಿಗಿ ಇರೋ ಥರ ಮಾಡೋದು ಯಾವುದು ಅಂದರೆ ಆ ಗಾಳಿ ಅದಕ್ಕೆ ವೇಗವಾಗಿ ಹೋಗಿ ಗಾಳಿ ಬೀಳ್ತಾ ಇರೋದ್ರಿಂದ ಆ ಕೆಂಡ ನಿಗಿಯಾಗಿರುತ್ತೆ. ಅಂದರೆ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಕೆಂಡ. ತಿದಿ ಅಂತ ಒಂದು, ಅದು ಚರ್ಮದ 4-5 ಮಡಿಕೆಗಳು ಅದು. ಹಿಂದ್ಗಡೆಯಿಂದ ಹಿಂದೆಲ್ಲ ಇದು ಈ ಬೋರ್ವೆಲ್ಲಿಗೆ ಹೊಡೆಯೋ ಕೈ ಇರುತ್ತಲ್ಲ, ಆ ಥರ ಒಂದು ಕೈ ಇರ್ತಾಯಿತ್ತು ಅದಕ್ಕೆ. ಅದನ್ನು ಹೀಗೀಗೆ ಅಂತ ಇದ್ದರೆ ಅದು ಒಂದು ಹೀಗಂದಾಗ ಗಾಳಿ ತುಂಬಿಕೊಳುತ್ತೆ, ಹೀಗಂದಾಗ ಗಾಳಿನ ಹೊರಗೆ ಹಾಕತ್ತದು. ಅಂದರೆ ಫೋರ್ಸ್ಫುಲಿ, ಶಕ್ತಿಶಾಲಿಯಾಗಿ ಒಂಥರ ಒಂದು ಜೋರಾಗಿ ಬರುತ್ತೆ ಗಾಳಿ. ಆ ಗಾಳಿ ಹೋಗಿ ಕೆಂಡದ ಮೇಲೆ ಬಿದ್ದಾಗ ಕೆಂಡ ಮತ್ತು ನಿಗಿ ಆಗುತ್ತೆ, ಕೆಂಡ ಜೋರಾಗುತ್ತೆ ಮತ್ತು ಅಂತ.
ಅಲ್ಲಿ ಹಾಕಿದ ಅಲ್ಲಿ ಇಡಲ್ಪಟ್ಟ ಧಾತುಗಳು, ಲೋಹಗಳು ಶುದ್ಧ ಆಗ್ತವೆ, ಕಲ್ಮಶಗಳನ್ನು ಕಳ್ಕೊಳ್ತೇವೆ. ಧ್ವಾಯಮಾನಾನ ಅಂದರೆ ಹೇಗೆ ನಾವು ಗಾಳಿಯ ಮೂಲಕವಾಗಿ ಆ ಕುಲುಮೆಯ ಕೆಂಡವನ್ನು ನಿಗಿ ಮಾಡಿ ಅಲ್ಲಿ ಧಾತುವನ್ನಿಟ್ಟು ಆ ಧಾತುವಿನ ಕಲ್ಮಶವನ್ನೆಲ್ಲ ತೆಗಿತೀವೋ ಹಾಗೆ ಇಲ್ಲೂ ಹಾಗೆ ಆಗೋದು, ಅದೇ ಆಗೋದು. ಇಲ್ಲೂ ಏನೋ ಪ್ರಾಣ, ಅದೇ ತಿಥಿ. ಪ್ರಾಣಾಯಾಮ ಅಂದರೆ ತಿಥಿ ಕೆಲಸ ನಡೀತಾ ಇರುತ್ತೆ ಅದರಲ್ಲಿ ಅಂತ. ಭಸ್ತ್ರ ಅಥವಾ ಭಸ್ತ್ರಿಕಾ ಆ ಕೆಲಸ ನಡೀತಾ ಇರುತ್ತೆ. ಪ್ರಾಣದ ಮೂಲಕ ಆಗೋದೇನು ಅಂತಂದರೆ ಅಗ್ನಿ ಜಾಗೃತಿ ಆಗುತ್ತೆ. ಪ್ರಾಣಾಯಾಮಕ್ಕಿರೋಂಥ ಮುಖ್ಯವಾದ ಕಾರ್ಯ ಯಾವುದು ಅಂದರೆ ಅಗ್ನಿ ಜಾಗರಣ, ಅಗ್ನಿ ಪ್ರಬೋಧ. ನಮ್ಮೊಳಗೆ ಅಗ್ನಿ ಇದೆ, ಬೇರೆ ಬೇರೆ ಕೇಂದ್ರಗಳಲ್ಲಿದೆ ಅಗ್ನಿ. ಆ ಅಗ್ನಿಯನ್ನು ಜಾಗೃತಗೊಳಿಸಬೇಕು. ಅಗ್ನಿ ಮಿಚ್ಛಧ್ವಂ ಭಾರತ ಉತ್ತಿಷ್ಠತ ಮಾ ಸ್ವಪ್ತ ಅಗ್ನಿ ಮಿಚ್ಛಧ್ವಂ. ಆ ಅಗ್ನಿ ಹುಡುಕಿ ಅಗ್ನಿನ ಬಯಸಿ ಒಳಗಡೆ ಅಗ್ನಿ ಎಚ್ಚೆತ್ತಾಗ, ಅಗ್ನಿ ಪ್ರಬೋಧಗೊಂಡಾಗ, ಅದೇ ಈ ತಿಥಿಯಿಂದ ಗಾಳಿ ಹೋಗಿ ಅಗ್ನಿ ಇಲ್ಲಿ ಕುಲುಮೇಲೆ ಹೇಗೆ ಅದು ಪ್ರಬೋಧಗೊಳ್ಳುತ್ತೋ ಹಾಗೆ ನಮ್ಮೊಳಗಿನ ಅಗ್ನಿಯನ್ನು ಪ್ರಾಣಾಯಾಮ ಪ್ರಬೋಧಗೊಳಿಸಿದಾಗ ದೇಹ ಧಾತುಗಳು, ನಮ್ಮೊಳಗಿನ ಬೇರೆ ಬೇರೆ ಧಾತುಗಳಿದೆಯಲ್ಲ ಅಲ್ಲಿರುವ ಪಾಪಗಳು ಮಲಗಳು ದಹ್ಯಂತೆ ಸುಟ್ಟೋಗ್ತವೆ. ದಹ್ಯಂತೆ ಧ್ವಾಯಮಾನಾನಾಂ ಧಾತೂನಾಂ ಯಥಾ ಮಲಾಹ ತಥೇಂದ್ರಿಯಾಣಾಂ ದಹ್ಯಂತೆ ದೋಷಾಃ ಪ್ರಾಣಸ್ಯ ನಿಗ್ರಹಾತ್. ಪ್ರಾಣ ಸಂಯಮದಿಂದ. ಗಾಳಿಗೂ ಬೆಂಕಿಗೂ ಬಹಳ ಸಂಬಂಧ. ಅನಿಲ ಅನಲ ಇಬ್ಬರು ಸಖರವರು. ಅಗ್ನಿ ಸಖ ವಾಯು, ವಾಯು ಸಖ ಅಗ್ನಿಯಿಂದ. ಹಾಗೆ ಒಂದರಿಂದ ಒಂದು ಜಾಸ್ತಿ ಆಗುತ್ತೆ ಅದರಿಂದ ಅಂತ. ಈಗ ವಾಯು ಅಗ್ನಿಯನ್ನು ಜಾಸ್ತಿ ಮಾಡುತ್ತೆ, ಗಾಳಿ ಇಲ್ಲದಿದ್ದರೆ ಬೆಂಕಿ ಉರಿಯೋದೇ ಇಲ್ಲ. ನಿರ್ವಾತ ಪ್ರದೇಶದಲ್ಲಿಟ್ಟರೆ ದೀಪ ಆರೋಗುತ್ತೆ ಅಂತೆಲ್ಲ ಏನು ಪಾಠ ಓದಿದ ನೆನಪು ಚಿಕ್ಕ ವಯಸ್ಸಲ್ಲಿನು. ಹಾಗಾಗಿ ವ್ಯಾಕ್ಯೂಮ್ ಅಲ್ಲಿ ಬೆಂಕಿ ಉರಿಯೋದೇ ಇಲ್ಲ ಅಂತ, ಗಾಳಿ ಬೇಕೇ ಅದಕ್ಕೆ ಅಂತ. ಹಾಗಾಗಿ ಈ ಪ್ರಾಣದಿಂದ ಒಳಗಿನ ಅಗ್ನಿಯನ್ನು ಜಾಗೃತ ಮಾಡು, ಆ ಅಗ್ನಿಯಲ್ಲಿ ಪಾಪಗಳನ್ನು ಸುಡು. ಎಷ್ಟು ಪ್ರಾಣಾಯಾಮವನ್ನು ಕೊಂಡಾಡ್ತಾರೆ ಅಂದರೆ ಸವ್ಯಾಹೃತಿ ಪ್ರಣವಕಾಹ ಪ್ರಾಣಾಯಾಮಸ್ತು ಷೋಡಶ. 14 ಪ್ರಾಣಾಯಾಮಗಳು, ವ್ಯಾಹೃತಿ ಪ್ರಣವಗಳಿಂದ ಕೂಡಿರತಕ್ಕಂಥ 14 ಪ್ರಾಣಾಯಾಮಗಳು. ಅಪಿ ಭ್ರೂಣಹನಂ, ಭ್ರೂಣ ಹತ್ಯೆ ಮಾಡಿದವನನ್ನು ಕೂಡ, ಶಿಶು ಹತ್ಯೆಯೂ ಅಲ್ಲ, ಭ್ರೂಣ ಹತ್ಯೆಯ ಪಾಪವನ್ನು ಕೂಡ ಪುನಂತಿ ಮಾಸಾತ್, ಒಂದು ತಿಂಗಳಲ್ಲಿ ದಿನ ಮಾಡ್ತಾ ಇದ್ರೆ ಪ್ರಾಣಾಯಾಮವನ್ನು, ಒಂದೇ ತಿಂಗಳಲ್ಲಿ ಭ್ರೂಣ ಹತ್ಯೆಯಿಂದ ಬಿಡುಗಡೆ ಕೊಡ್ತೇವೆ. ಭ್ರೂಣ ಹತ್ಯೆ ಅಂದರೆ ಒಂದು ಉದಾಹರಣೆ ಕೊಟ್ಟಿದ್ದು, ಯಾವ ಮಟ್ಟದ ಪಾಪ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದು. 14 ಪ್ರಾಣಾಯಾಮ ದಿನಕ್ಕೆ, ಒಂದು ತಿಂಗಳಲ್ಲಿ ಭ್ರೂಣ ಹತ್ಯೆಯಿಂದ ಬಿಡುಗಡೆಯನ್ನು ಪಡಿಬೋದು. ಅಷ್ಟು ಶಕ್ತಿ ಇದೆ ಅದಕ್ಕೆ. ಆಮೇಲೆ ದಶ ಪ್ರಣವ ಸಂಯುಕ್ತೈ ಪ್ರಾಣಾಯಾಮೈ ಚತುರ್ದಶೈ ಮುಚ್ಯತೆ ಬ್ರಹ್ಮಹತ್ಯಾಯ ಕಿಂಪು ನಿಶ್ಚೇಷ ಪಾತಕೈ. ಇನ್ನೊಂದು ಬಗೆಯ ಪ್ರಾಣಾಯಾಮ ಹೇಳ್ತಾ ಇರೋದು 10 ಓಂಕಾರಗಳಿಂದ ಕೂಡಿದ 14 ಪ್ರಾಣಾಯಾಮ. ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡೋಕ್ಕೆ ಸಾಕೋದು. ಉಳಿದಿದ್ರ ಪಾಡಿ ಏನು? ಕಿಂಪು ನಿಶ್ಚೇಷ ಪಾತಕೈ, ಉಳಿದ ಪಾಪಗಳ ಮಾತು ಏನು ಅಂತ. ಬ್ರಹ್ಮಹತ್ಯೆಯಿಂದ ಕೂಡ ಅದು ಬಿಡುಗಡೆ ಕೊಡಿಸುತ್ತೆ. ಬ್ರಹ್ಮಹತ್ಯೆಗಿಂತ ದೊಡ್ಡ ಪಾಪ ಇಲ್ಲ. ಅಂದರೆ ಒಬ್ಬ ಬ್ರಹ್ಮವಿದನನ್ನು ಹತ್ಯೆ ಮಾಡಿದರೆ ಅದು ಬ್ರಹ್ಮವನ್ನೇ ಹತ್ಯೆ ಮಾಡಿದಾಗೆ, ಅಂಥ ಪಾಪ ಅದು ಅಂತ. ಅದರಿಂದಲೇ ಬಿಡುಗಡೆ ಮಾಡೋಂಥ ಶಕ್ತಿ ಇದೆ ಅದಕ್ಕೆ ಅಂತ. ಹಾಗಾಗಿ ಪ್ರಾಣಾಯಾಮ ಮಾಡು. ಪ್ರಾಣಾಯಾಮದ ಹೊರತು ಮಂತ್ರ ಪೂಜನೆ ನಹಿ ಯೋಗ್ಯತಾ. ಮಂತ್ರದಲ್ಲಿ ಯೋಗ್ಯತೆ ಬರೋದಿಲ್ಲ ಮನುಷ್ಯನಿಗೆ, ಪೂಜೆಯಲ್ಲಿ ಯೋಗ್ಯತೆ ಬರೋದಿಲ್ಲ ಪ್ರಾಣಾಯಾಮ ಇಲ್ಲದೆ ಇದ್ದರೆ. ಮಂತ್ರ ಪೂಜೆ ಇದೆಲ್ಲ ಅದೇ ಪಾಪ ಪರಿಹಾರ ಮುಕ್ತಿ ಪ್ರಾಪ್ತಿ, ಅದಕ್ಕೆ ಇರುವಂಥದ್ದು. ಅರ್ಹತೆ ಸಂಪಾದನೆ ಮಾಡೋಕ್ಕೆ ಪ್ರಾಣಾಯಾಮ ಬೇಕು ಅಂತ. ಅರ್ಹತೆ ಅಡ್ಡ ಯಾವುದು? ಪಾಪ ಅಡ್ಡ. ಅದನ್ನೇ ಹೇಳ್ತಿರೋದು, ಆ ಭಾಷೆಯಲ್ಲಿ ಹೇಳ್ತಾ ಇರೋದು ಅಷ್ಟೇ ಅವರು. ಅರ್ಹತೆಗೆ ಅಡ್ಡ ಆಗೋದು ಪಾಪ. ಪ್ರಾಣಾಯಾಮದಿಂದ ಪಾಪ ಪರಿಹಾರ, ಅರ್ಹತೆಯ ಪ್ರಾಪ್ತಿ. ಮಂತ್ರದಲ್ಲಿ ಅರ್ಹತೆ ಪ್ರಾಪ್ತಿ, ಪೂಜೆಯಲ್ಲಿ ಅರ್ಹತೆ ಪ್ರಾಪ್ತಿ. ಹಾಗಾಗಿ ಪ್ರಾಣಾಯಾಮದಿಂದ ಅದೆಲ್ಲ ಪರಿಹಾರ ಆಗುತ್ತೆ. ಈ ಪ್ರಾಣಾಯಾಮದಿಂದ ರೋಗ ಪರಿಹಾರ ಆಗುತ್ತೆ ಅಂತ ಭಾರಿ ಇವತ್ತು ಪ್ರಚಲಿತ ಇದೆ. ಮುಖ್ಯವಾಗಿ ಪ್ರಾಣಾಯಾಮದ ಮಾರ್ಕೆಟಿಂಗ್ ಆಗ್ತಿರೋದು ಹಾಗೆ, ಆ ಶಬ್ದವೇ ಸರಿ ಅದಕ್ಕೆ. ಪ್ರಾಣಾಯಾಮದಿಂದ ಈ ಕಾಯಿಲೆ ಪರಿಹಾರ ಆಗುತ್ತೆ, ಆ ಕಾಯಿಲೆ ಪರಿಹಾರ ಆಗುತ್ತೆ. ಯಾಕೆ ಪರಿಹಾರ ಆಗುತ್ತೆ ಅಂದರೆ ರೋಗದ ಮೂಲ ಪಾಪ ಅಂತ. ಮೂಲ ಪಾಪ, ರೋಗದ ಮೂಲ ಪಾಪ ಅಂತ. ಪಾಪವನ್ನು ಪರಿಹಾರ ಮಾಡುತ್ತೆ ಪ್ರಾಣಾಯಾಮ. ಪಾಪ ಉಸಿರಾಟನ ವ್ಯತ್ಯಾಸ ಮಾಡುತ್ತೆ, ರೋಗ ಬರುತ್ತೆ. ಸರಿ ಮಾಡಿದರೆ ರೋಗ ಪರಿಹಾರ. ಹಾಗೆ ಇನ್ನೊಂದು ಥರದಲ್ಲಿ ತಗೊಂಡ್ರೆ ಎಲ್ಲ ರೋಗಗಳು ಕೂಡ ಮನೋಮೂಲ, ಸೈಕೋಸೆಮೆಟಿಕ್ ಅಂತ ಹೇಳ್ತಾರಲ್ಲ
100% ಕಾರ್ಯಗಳು ಕೂಡ ಮನೋಮೂಲ ಅಂತ. ಮನಸ್ಸು ಮತ್ತು ನರಗಳ ಮೂಲಕ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಈ ಅಲೋಪತಿ ಕೂಡ ಈಗ ಅಲ್ಲಿ ಹತ್ತಿರ ಬಂದು ತಲುಪಿದೆ. 80% ಅಂತ, 80% ಕಾಯಿಲೆಗಳು ಹಾಗೆ ಅಂತ ಅಲೋಪತಿ ಹೇಳುತ್ತೆ ಇವತ್ತು ಅಂತ. ಮನೋಮೂಲ ಅಂತ. ಮನಸ್ಸು ಅಲ್ಲದೆ ರೋಗ ಬರೋದಿಲ್ಲ ಅಂತ. ನಿಮ್ಮ ಮನಸ್ಸು ಕೆಟ್ಟೆ ರೋಗ ಬರೋದು ಅಂತ, ಮನಸ್ಸು ಹಾಳಾಗಿ ರೋಗ ಬರೋದು ಅಂತ. ಮನಸ್ಸು ಸರಿಯಾಗುತ್ತೆ ಪ್ರಾಣಾಯಾಮದಿಂದ. ನೀವು ಇದನ್ನು ಅನುಭವದಲ್ಲಿ ನೋಡ್ಬೋದು. ನೀವು ಪ್ರಾಣಾಯಾಮ ಶುರು ಮಾಡಿದರೆ ಮನಸ್ಸು ಸರಿಯಾಗುತ್ತೆ ಅಂತ. ಹಾಗೆ ಆಗುತ್ತೆ ಅದು, ಅನುಭವದಲ್ಲಿ ನೋಡ್ಬೋದು. ಇದಕ್ಕೇನು ನೀವು ಹಲವು ವರ್ಷ ಸಾಧನೆ ಮಾಡಬೇಕು ಅಂತಿಲ್ಲ, ಆರಂಭದಲ್ಲೇ ನೋಡ್ಬೋದು ನೀವು. ನಿಮ್ಮ ಮನಸ್ಸು ವ್ಯತ್ಯಾಸ ಆಗುತ್ತೆ ಅಂತ ತಿಳಿಯಾಗುತ್ತೆ. ಮನಸ್ಸು ಸ್ಮೃತಿ ಜಾಸ್ತಿ ಆಗುತ್ತೆ. ನೀವು ಪ್ರಾಣಾಯಾಮದ ಲಕ್ಷಣ ಅಂದರೆ ಪ್ರಾಣಾಯಾಮ ಮಾಡ್ತಿರೋ ಹಾಗೇ ನೀವು ಸಾಧನೆ ಶುರು ಮಾಡ್ತಿರೋ ಹಾಗೆ ಸ್ಮೃತಿ ಜಾಸ್ತಿ ಆಗುತ್ತೆ, ನೆನಪು ಜಾಸ್ತಿ ಆಗುತ್ತೆ. ಅಂದರೆ ಮನಸ್ಸಿಗೆ ಶಕ್ತಿ ಬಂತು ಅಂತ, ಮನಸ್ಸು ಸ್ವಸ್ಥ ಆಯಿತು ಅಂತ. ಇಷ್ಟೆಲ್ಲ ಇದೆ ಅದರಲ್ಲಿ ಅಂತ. ಹಾಗಾಗಿ ಸಕೃತ್ ಆವರ್ತಯನ್ ವಿಪ್ರಹ ಸಂಸಾರ ಸವಿಮುಚ್ಯತೆ. ಈ ಕೆಲವು ಕಡೆ ಪ್ರಾಣಾಯಾಮವನ್ನು ಕೊಂಡಾಡುವಾಗ ಸಂಸಾರದಿಂದ ಅವನು ಮುಕ್ತಿಯನ್ನು ಪಡಿತಾನೆ, ಪಾಪ ಪರಿಹಾರ ಆಗುತ್ತೆ. ಆಗೋದು ಭಯಂ ತೇಷಾಂ ನ ವಿದ್ಯತೆ. ಪ್ರಾಣಾಯಾಮ ಮಾಡುವಾಗ ಭಯ ಇಲ್ಲ. ಭಯದ ಮೂಲ ಪಾಪವೇ ಯಥಾ ಪ್ರಕಾರ. ಹಾಗಾಗಿ ಎಲ್ಲ ತೋರಿಸ್ತಾ ಇರೋ ದಿಕ್ಕು ಅದೇ ಅಂತ. ಅಡ್ಡವನ್ನು ಪರಿಹಾರ ಮಾಡು, ಪ್ರಾಣಾಯಾಮ ಮಾಡುತ್ತೆ. ಹಾಗಾಗಿ ಉಸಿರನ್ನು ಜಯಿಸು. ಮೊದಲು ಉಸಿರನ್ನು ಜಯಿಸು. ಉಸಿರನ್ನು ಜಯಿಸಿದರೆ ನೀನು ಪ್ರಪಂಚವನ್ನು ಜಯಿಸಿದ ಹಾಗೆ. ಉಸಿರನ್ನು ಜಯಿಸಿದರೆ ಮನಸ್ಸನ್ನು ಜಯಿಸಿದ ಹಾಗೆ. ಉಸಿರನ್ನು ಜಯಿಸಿದರೆ ಶರೀರವನ್ನು ಜಯಿಸಿದ ಹಾಗೆ. ಇದೆಲ್ಲವನ್ನು ಉಸಿರಿನ ಮೂಲಕವೇ ಜಯಿಸ್ಬೋದು. ಹಾಗಾಗಿ ಇದನ್ನು ಪರ್ಯಾಯವಾಗಿಯೂ ಮಾಡ್ಬೋದು. ಭಾವದ ಮೂಲಕ, ಭಕ್ತಿ ಮೂಲಕ ಹೋದರೂ ತಾನಾಗತ್ತೆ ಇದು. ಈಗ ಅವರದ್ದು ಹೇಳ್ತಾರಲ್ಲ, ರಾಮಕೃಷ್ಣ ಪರಮಹಂಸರು, ಅವರು ಆ ಈಶ್ವರನ ಪಾತ್ರ ಮಾಡಿದರು ಸಣ್ಣ ವಯಸ್ಸಲ್ಲಿ. ಎಚ್ಚರ ತಪ್ಪಿ ಬೆದ್ದುಬಿಟ್ರು, ಉಸಿರೇ ಇರಲಿಲ್ಲ. ಅದು ಅಂದರೆ ಸಹಜವಾಗಿ ಆದ ಕುಂಭಕ ಅದು ಅಂತ, ಸಹಜ ಕುಂಭಕ ಅಂತ ಪ್ರಾಣಾಯಾಮದಲ್ಲಿ ಕೊಂಡಾಡ್ತಾರೆ ಅದನ್ನು. ಶಂಕರಾಚಾರ್ಯರು ತಮ್ಮ ಯೋಗ ತರಾವಳಿಯಲ್ಲಿ ಇದನ್ನು ಎಷ್ಟು ಎತ್ತಿ ಹೇಳ್ತಾರೆ ಅಂದರೆ ಸಹಜ ಕುಂಭಕ ಅಂತ. ರೇಚಕ ಪೂರ್ವಕ ಯಾವುದೂ ಇಲ್ಲ, ಸಹಜ ಕುಂಭಕ. ಈಗ ಸಾಮಾನ್ಯವಾಗಿ ಕುಂಭಕ ಅಂದರೆ ನಾವು ಪ್ರಯತ್ನಪೂರ್ವಕ ಮಾಡ್ತೇವೆ, ಅದನ್ನು ಉಸಿರನ್ನು ನಿಲ್ಲಿಸ್ತೇವೆ ಅಂತ. ಶಂಕರರು ಹೇಳ್ತಾ ಇದ್ದೇವೆ ಅಂದರೆ ಉಸಿರು ನಿಂತು ಹೋಗುತ್ತೆ ಅಂತ. ಹೆದರಬೇಡಿ, ಮತ್ತೆ ಬರುತ್ತೆ ಆಮೇಲೆ. ಆದರೆ ನಿಮ್ಗೆ ಸಹಜವಾಗಿ ಉಸಿರು ನಿಂತು ಹೋಗಿ ಶುರುವಾದರೆ ಹೆದರಕ್ಕೂ ಏನೂ ಇಲ್ಲ ಅಂತ, ಹೆದರಕ್ಕೂ ಏನೂ ಇಲ್ಲ ಅಂತ. ಅಲ್ಲ ಜೀವನ್ ಮುಕ್ತಿ, ಅಲ್ಲ ಮುಕ್ತಿ, ಎರಡರಲ್ಲೊಂದು ಅವನಿಗೆ, ಸಹಜ ಕುಂಭಕ ಬಂದವನಿಗೆ. ಹಾಗೆ ಬೇರೆ ಒಂದು ಕಡೆಗೂ ಗೋವಿಂದ ಗೋವಿಂದ ಅಂತ ಯಾರೋ ಬೀದಿಲಿ ಯಾರನ್ನೋ ಕರೆದ್ರಂತೆ ಗೋವಿಂದ ಅಂತ. ಇವರಿಗೆ ಯಾವುದೋ ಗೋವಿಂದ ನೆನಪಾಗೋಯ್ತು. ಯಾವುದೋ ಅಲ್ಲ, ಯಾವುದೋ ಅದು ರಾಮಕೃಷ್ಣ ಪರಮಹಂಸರಿಗೆ. ಅಲ್ಲೇ ಕುಣಿದಾಡೋಕ್ಕೆ ಶುರು ಮಾಡಿದರು ಅಂತೆಲ್ಲ ಬರುತ್ತೆ ಅಲ್ಲಿ ಅಂತ. ಇಲ್ಲೆಲ್ಲ ಏನು ಅಂದರೆ ಅವ್ರಿಗೆ ಯೋಗ ಸ್ಥಿತಿ ಉಂಟಾಗ್ತಾ ಇದೆ ಪರಮಹಂಸರಿಗೆ. ಇದೆಲ್ಲ ಪ್ರಾಣಾಯಾಮ ಎಲ್ಲ ಮಾಡಿಲ್ವಲ್ಲ ಅಂದರೆ ಆಗೋಗುತ್ತೆ ಅದು ಅಂತ. ಅದ್ರ ಪಾಡಿಗೆ ಅದು ಆಗೋಗುತ್ತೆ ಮತ್ತೊಂದು ಕಡೆಯಿಂದ ಅಂತ, ಸಹಜವಾಗಿ ಆಗೋಂಥದ್ದು ಅದು ಅಂತ. ಹಾಗಾಗಿ ನೀವು ಬೇರೆ ದಾರಿಯಿಂದ ಬಂದು ಸಹಜವಾಗಿ ಆಗೋ ಥರ ಮಾಡ್ಕೋಬೋದು, ಅಥವಾ ಇದನ್ನೇ ಮಾಡಿ ಮತ್ತೆಲ್ಲ ಸಹಜವಾಗಿ ಆಗೋ ಥರನೂ ಮಾಡ್ಬೋದು ಅಂತ. ಭಾವಗಳು ಸಹಜವಾಗಿ ಬರೋ ಥರ ಮಾಡ್ಕೋಬೋದು ಇದನ್ನು ಮಾಡಿದರೆ. ಹಾಗಾಗಿ ಇದೆರಡು ದಾರಿಗಳು. ಅದರಲ್ಲಿ ಈ ಹಠಯೋಗ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಸುಮಾರು ಹಠಯೋಗ ಅನ್ನೋದ್ರ ಬಗ್ಗೆ ಏನೇನೋ ಕಲ್ಪನೆ ಮಾಡಿಬಿಟ್ಟಿದ್ದಾರೆ. ಹೆಸರು ಥರ ಇಲ್ಲ ಅದು. ಹಠಯೋಗ ಹ ಅಂದರೆ ಒಂದು ನಾಡಿ, ಠ ಅಂದರೆ ಇನ್ನೊಂದು ನಾಡಿ, ಅದೆರಡು ಸೇರಬೇಕು ಅಂತ ಅವ್ರು ಹೇಳ್ತಿರೋದಷ್ಟೇ. ನಾವು ತಿಳ್ಕೊಂಡಿರೋ ಹಠವೇ ಬೇರೆ, ನಮಗೆ ನಮ್ಮ ಹಠವೇ ನೆನಪಾಗುತ್ತೆ ಅಲ್ಲಿ ಅಂತ. ಅದಲ್ಲ ಅದು ಅಂತ, ಅದು ಬೇರೆ ಅಂಥದ್ದು ಅಂತ. ಅದು ಹಠಯೋಗ ತುಂಬ ಚೆನ್ನಾಗೇ ಇದೆ ಅಂತ, ಹಾಗೆಲ್ಲ ಬೈಬೇಕಾಗಿಲ್ಲ ಅದನ್ನು, ನೀವು ಹೋಗಿ ನೋಡಿ ಅದನ್ನು ಅಂತ. ಹಠಯೋಗದಲ್ಲಿ ಏನು ಹೇಳಿದೆ ಅಂದರೆ ಪ್ರಾಣಜಯವನ್ನೇ ಹೇಳಿದೆ ಅಲ್ಲಿ ಅಂತ, ಮುಖ್ಯವಾಗಿ ಪ್ರಾಣವನ್ನು ಗೆಲ್ಲೋದು ಹೇಗೆ ಅಂತ ಅದನ್ನೇ ಹೇಳಿದೆ ಅಂತ. ಹಾಗಾಗಿ ನಿನ್ನ ಉಸಿರನ್ನು ನೀನು ಗೆಲ್ಲು, ಮೆಲ್ಲ ಮೆಲ್ಲ ಗೆಲ್ಲು, ಗಡಿಬಿಡಿ ಮಾಡಿಬೇಡ, ಮೆಲ್ಲ ಮೆಲ್ಲ ಗೆಲ್ಲು, ಸಾಧನೆ ಮಾಡ್ತಾ ಹೋಗು. ಅದೇ ಪ್ರಾಣಾಯಾಮ ಅಂದರೆ ಮೆಲ್ಲ ಮೆಲ್ಲ ನಾವು ಅದನ್ನು ವಶಕ್ಕೆ ತಗೊಳ್ತಾ ಹೋಗೋದು ಅಂತ ಮಾಡಿದರೆ ನೀನು ನಿನ್ನ ಕೈಯಲ್ಲಿ ಇರ್ತೀಯೇ, ಮತ್ತು ನೀನು ಪಾಪದ ಕೈಲಿ ಇರೋದಿಲ್ಲ ಅಂತ. ಹರೇ ರಾಮ್.